LIC ಅಂದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ತಲೆಗೆ ಯಾರು ಬರ್ತಾರೆ? ಅಫ್ಕೋರ್ಸ್ ಏಜೆಂಟ್ಸ್ಗಳು. ಬಟ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ LIC ಭಾರತದಲ್ಲೇ ಅತಿ ದೊಡ್ಡ ಹಾಗೆ ಸ್ಮಾರ್ಟೆಸ್ಟ್ ಎಫಿಷಿಯಂಟ್ ಇನ್ವೆಸ್ಟರ್ಸ್ಗಳು ನಮ್ಮಿಂದ ಏನು ಪ್ರೀಮಿಯಂ ಕಲೆಕ್ಟ್ ಮಾಡ್ತಾರೋ ಅಮೌಂಟನ್ನ ಅದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ರೀಸೆಂಟ್ ಆಗಿರೋ ಡೇಟಾ ಪ್ರಕಾರ LIC ಅರೌಂಡ್ 2,05,806 ಕೋಟಿಗಳಷ್ಟು ಅಮೌಂಟ್ ಅನ್ನ 95 ಬಿಸ್ನೆಸ್ ಗಳಲ್ಲಿ ಅಥವಾ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇದರಲ್ಲಿ ಟಾಪ್ ಇಂದ ನೋಡ್ಕೊಂಡು ಬರ್ತೀವಿ ಅಂತಂದ್ರೆ ಮೊದಲನೆಯ ಸ್ಟಾಕ್ ಅಲ್ಲಿ 36,496 ಕೋಟಿ, ಎರಡನೆಯ ಸ್ಟಾಕ್ ಅಲ್ಲಿ 14,242 ಕೋಟಿ, ಮೂರನೆಯ ಸ್ಟಾಕ್ ಅಲ್ಲಿ 11,947 ಕೋಟಿ. ಮೋರ್ ದ್ಯಾನ್ 30% ನಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ ರೀಸೆಂಟ್ ಕ್ವಾರ್ಟರ್ ಈ ಮೂರು ಟಾಪ್ ಸ್ಟಾಕ್ಸ್ ಗಳಲ್ಲಿ ಇವರು ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡಿರ್ತಾರೆ. ಸರ್ ಎಲ್ಲವರು ಇನ್ವೆಸ್ಟ್ ಮಾಡಿದ್ದಾರೆ ಹೇಳ್ಬಿಡಿ ಸರ್, ಎಲ್ಲ ಅಮೌಂಟ್ ತಗೊಂಡೋಗ್ಬಿಟ್ಟು ಅಲ್ಲೇ ಇನ್ವೆಸ್ಟ್ ಮಾಡ್ಬಿಡ್ತೀನಿ. ನೋ, ದಟ್ ಈಸ್ ನಾಟ್ ದ ಪರ್ಪಸ್ ಆಫ್ ಟುಡೇಸ್ ವಿಡಿಯೋ. ಬೇಸಿಕಲಿ ಈ ಒಂದು ಅವಕಾಶವನ್ನ ನಾವು ಕಲಿಯೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಣ. ಸೊ 3 ಬಿಸ್ನೆಸ್ ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. LIC ಮೆಜಾರಿಟಿ ಆಫ್ ದ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕಂಪನೀಸ್ಗಳು ರೀಸೆಂಟ್ ದಿನಗಳಲ್ಲಿ. ಅಂಡ್ ಇದರಲ್ಲಿರ್ತಕ್ಕಂಥ ವಿಚಾರಗಳನ್ನ ಗಮನಿಸೋದ್ರ ಮೂಲಕ ಯಾವುದೇ ಒಂದು ಬಿಸ್ನೆಸ್ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಪ್ಪ, ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಯಾವುದೇ ಒಂದು ಬಿಸ್ನೆಸ್ ಕೊಟ್ಟರು ಜಾತಕವನ್ನ ಯಾವ ರೀತಿ ನಾವು ಓದೋದು ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಇಂದ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ನಾನು ಮಾಡಕ್ ಹೋಗ್ತಾ ಇದ್ದೀನಿ. ಫಂಡಮೆಂಟಲ್ ಅನಾಲಿಸಿಸ್ ಅಂತ ನಾವು ಹೇಳ್ತೀವಿ. ಕಂಪ್ಲೀಟ್ ಇಂಚು ಮಾಹಿತಿಗಳನ್ನ ಡೀಟೇಲ್ಡ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಬಹುದು, ಎಕ್ಸ್ಟ್ರಾ ಟೈಮ್ ಆಗ್ಬೋದು, ಬಟ್ ನಿಮಗೆ ಕಂಫರ್ಟಬಲ್ ಟೈಮ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಡ್ ವರ್ಗು ನೋಡೋದು ತುಂಬಾನೇ ಮುಖ್ಯ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಟಾಪ್ 3 ಕಂಪನೀಸ್ಗಳಲ್ಲಿ ಟಾಪ್ 3 ಇರೋದನ್ನ ಫಸ್ಟ್ ಲೆವೆಲಲ್ಲಿ ನಾನು ಮಾತಾಡ್ತೀನಿ. ಮೊದಲನೆಯ ಸ್ಥಾನದಲ್ಲಿ ಅಂದರೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಆಗಿರೋ ಕಂಪನಿ ಬಗ್ಗೆ ಲಾಸ್ಟಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಗೂ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಗಮನ ಕೊಡ್ತಾ ಹೋಗಿ. ಟಾಪ್ 3ನೆಯ ಸ್ಥಾನದಲ್ಲಿರ್ತಕ್ಕಂತಹ ಮೊದಲನೆಯ ಕಂಪನಿ ಬಂದು ವಿಪ್ರೋ ಲಿಮಿಟೆಡ್. ಹೇಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ, ಹೆಸರು ಬಗ್ಗೆ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಇವತ್ತಿನ ಮಟ್ಟಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಐಟಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ವಿಪ್ರೋ. ನೀವು ಇಲ್ಲಿ ಗಮನಿಸ್ತಾ ಇರೋ ಹಾಗೆ DIIs ಅಥವಾ ಭಾರತದಿಂದ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥ ಹ್ಯೂಜ್ ಇನ್ವೆಸ್ಟರ್ಸ್ಗಳ ಪರ್ಸೆಂಟೇಜ್ ನೋಡ್ತೀವಿ ಅಂತಂದ್ರೆ ವೆರಿ ರೀಸೆಂಟ್ಲಿ ಜೂನ್ 2024 ಅರೌಂಡ್ 4.08% ಎಂಟೈರ್ ಹೋಲ್ಡಿಂಗ್ಸ್ ಅಲ್ಲಿ ಬಂದಿರತಕ್ಕಂಥ ಅಮೌಂಟು LIC ಫ್ಯೂಚರ್ ಪ್ಲಸ್ ಗ್ರೋತ್ ಫಂಡ್ ಅಂತಕ್ಕಂತಹ ಇನ್ವೆಸ್ಟರ್ ಕಡೆಯಿಂದ ಬಂದಿರತಕ್ಕಂಥದ್ದು. ಅಫ್ಕೋರ್ಸ್ LICಗೆ ಸಂಬಂಧಪಟ್ಟಿರ್ತಕ್ಕಂಥ ಒನ್ ಆಫ್ ದ ಸ್ಕೀಮ್ಸ್ ಇದು. ಸೊ ಯಾವುದೇ ಒಂದು ಕಂಪನಿಯ ಓವರ್ ಆಲ್ ಫಂಡಮೆಂಟಲ್ ಮಾಹಿತಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅವರ ಬಿಸ್ನೆಸ್ ಮಾಡೆಲ್ ಇಂದಾನೆ ನಾವು ಸ್ಟಾರ್ಟ್ ಮಾಡಬೇಕು. ಸಿಂಪಲ್ ವರ್ಡ್ಸ್, ಕಂಪನಿ ಏನು ಮಾಡ್ತಾ ಇದೆ, ಕಂಪನಿಯ ಓವರ್ ಆಲ್, ಈಗ ಫಾರ್ ಎಕ್ಸಾಂಪಲ್ ಕಂಪನಿ ದುಡಿತಾ ಇದೆ, ಎಲ್ಲೆಲ್ಲಿಂದ ಅವ್ರಿಗೆ ದುಡ್ಡು ಬರ್ತಾ ಇದೆ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗಳಿಗೆ ಸರ್ವಿಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಸೊ ಸಿಂಪಲ್ ಕ್ವಶನ್ಸ್ಗಳನ್ನ ಕೇಳ್ಕೊಳ್ಳೋದ್ರ ಮೂಲಕ ಯಾವುದೇ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನಾವು ಮಾಡಬಹುದು. ಎಕ್ಸಾಕ್ಟ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ 3 ವೆಬ್ಸೈಟ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ ಆಫ್ ದ ಫೀಚರ್ಸ್ಗಳೇನಿದೆ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಪ್ರಮೋಷನ್ ಇದಲ್ಲ, ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ತಿಜೋರಿ ಫೈನಾನ್ಸ್ ಲಿಮಿಟೆಡ್ ಅಂತ, tijoryfinance.com ಅಂತ ಸಾರಿ, ಆ್ಯಂಡ್ ಇನ್ನೊಂದು ಟಿಕರ್ ಟೇಪ್ ಅಂತ, ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಕ್ಕಂಥವ್ರಿಗೆ. ಇನ್ನೊಂದು Screener.in ಅಂತ. ಒಂದೊಂದರಲ್ಲೂ ಒಂದೊಂದು ಮಾಹಿತಿಗಳು ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ 3 ಕೂಡ ಯುಟಿಲೈಸ್ ಮಾಡ್ಕೊಳ್ಳೋಣ ನಾವು. ಮೊದಲನೇದಾಗಿ ನೋಡ್ತೀವಿ ಅಂತಂದರೆ ಆ್ಯಸ್ ಅ ಸ್ಟಾಕ್, ಆ್ಯಸ್ ಅ ಪರ್ಫಾರ್ಮೆನ್ಸ್ ಆಗಿ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಆಗಿದೆ ಅನ್ನೋದನ್ನು ಕ್ವಿಕ್ ಆಗಿ ಒಂದ್ಸತಿ ಕಣ್ಣಾಯಿಸೋಣ. ಸೊ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಪ್ರೈಸ್ ಚಾರ್ಟಿನ ಪ್ರಕಾರ ಲಾಸ್ಟ್ ಮಂತಲ್ಲಿ ನೋಡ್ತೀವಿ ಅಂತಂದರೆ 1 ಮಂತಿನ ಪ್ರಕಾರ 7.3% ಕುಸಿತವನ್ನೇ ಕಂಡಿರುತ್ತೆ ವಿಪ್ರೋ ಲಿಮಿಟೆಡ್. ಸೊ 1 ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಗಮನಿಸ್ತಾ ಇರ್ಬೋದು 22.28%. ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, 22.82% ಗ್ರೋತನ್ನು ಕಳೆದ 1 ವರ್ಷದಲ್ಲಿ ಕಂಡಿರುತ್ತೆ. ಕಳೆದ 5 ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ 91.66%. ರೈಟ್. ಸೊ ಓವರ್ ಆಲ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ನೋಡ್ತೀವಿ ಅಂತಂದರೆ ಆಲ್ಮೋಸ್ಟ್ 2007 ಇಲ್ಲಿವರೆಗೂ ಕೂಡ ಒಳ್ಳೆಯ ಗ್ರೋತನ್ನೇ ಕಂಡಿರ್ತಕ್ಕಂಥದ್ದು. ಬಟ್ ರೀಸೆಂಟಾಗಿ ತುಂಬ ಮೇಜರ್ ಕ್ರ್ಯಾಶ್ ಈ ಕಂಪನಿಯಲ್ಲಿ ಕಂಡುಕೊಂಡು ಬಂದಿದೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಬಗ್ಗೆ ನಮಗೊಂದು ಬೇಸಿಕ್ ಐಡಿಯಾ ಸಿಕ್ಕಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ನಾವು ಕೇಳಬೇಕಾಗಿರ್ತಕ್ಕಂಥದ್ದು, ಕಂಪನಿ ಅರ್ನ್ ಮಾಡ್ತಾ ಇದೆ ಕರೆಕ್ಟು, ಬಟ್ ಎಲ್ಲಿಂದ ಅವರಿಗೆ ಆ ಒಂದು ಬಿಸ್ನೆಸ್ ಬರ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲೇ ಬರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ನು ಅವರ ರೆವಿನ್ಯೂ ಬ್ರೇಕಪ್ಪನ್ನು ನಾವು ನೋಡ್ತೀವಿ. ಅಂದರೆ ಬರ್ತಾ ಇದೆ ಬಿಸ್ನೆಸ್, ಬಟ್ ಎಲ್ಲೆಲ್ಲಿಂದ ಬರ್ತಾ ಇದೆಯಪ್ಪ ಅಂತ ನೋಡೋದಾದರೆ ಸಖತ್ ಬ್ಯೂಟಿಫುಲ್ ರಿಪ್ರೆಸೆಂಟೇಷನ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಗಮನಿಸ್ತಾ ಇರ್ಬೋದು ನೀವು. ಓವರ್ ಆಲ್ ನಾನು ತಿಜೋರಿ ಅಂತಕ್ಕಂಥ ವೆಬ್ಸೈಟನ್ನು ಇಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಪ್ರಾಡಕ್ಟ್ ವೈಸ್ ಬ್ರೇಕಪ್ ಇಲ್ಲಿ ಗಮನಿಸ್ತಾ ಇರ್ಬೋದು. ಇಂಡಸ್ಟ್ರಿಯಲ್ ಆ್ಯಂಡ್
ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಸರ್ವಿಸಸ್ಸಿಂದ ಇವರಿಗೆ 8% ರೆವಿನ್ಯೂ. ಮೆಜಾರಿಟಿ ಆಫ್ ದ ಇವರು ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಮಾಡರ್ನ್ ಅಪ್ಲಿಕೇಶನ್ ಸರ್ವಿಸಸ್ ಕಡೆಯಿಂದ ಬರ್ತಾ ಇದೆ. ಸೊ ಕ್ಲೌಡ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ಗೆ ಸಂಬಂಧಪಟ್ಟ ಹಾಗೆ 26%. ನೆಕ್ಸ್ಟ್ ಬಿಸ್ನೆಸ್ ಮಾಡಲ್ ಇವ್ರದ್ದು. ಇನ್ನೊಂದು ಏನಪ್ಪ ಅಂದರೆ ಡಿಜಿಟಲ್ ಆಪರೇಷನ್ ಆ್ಯಂಡ್ ಪ್ಲಾಟ್ಫಾರ್ಮ್ಸು 15%ನಷ್ಟು ಓವರ್ ಆಲ್ ಪ್ರಾಡಕ್ಟ್ ವೈಸ್ ಇವರಿಗೆ ರೆವಿನ್ಯೂ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು. ಮೇನ್ ಪಾಯಿಂಟ್ ಏನು ಅಂತಂದರೆ ಒಂದೇ ಸರ್ವಿಸ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇವ್ರದಿಲ್ಲ. IT ಇದ್ರೂ ಕೂಡ ಮಲ್ಟಿಪಲ್ ಸರ್ವಿಸಸ್ಗಳನ್ನು ಆಫರ್ ಮಾಡ್ತಾ ಇದ್ದಾರೆ ಕಂಪನಿ ಅನ್ನೋದು ನಮಗಿಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಲೊಕೇಶನ್ ವೈಸ್ ಇನ್ಫ್ಯಾಕ್ಟ್ ಇದು IT ಕಂಪನಿ ಆಗಿರೋದ್ರಿಂದ ಮೋಸ್ಟ್ ಆಫ್ ದೇರ್ ಬಿಸ್ನೆಸಸ್ US ಇಂದಾನೇ ಬರ್ತಾ ಇರತಕ್ಕಂಥದ್ದು ನೀವು ಗಮನಿಸ್ತಾ ಇರಬಹುದು. 56.92% ಅಮೆರಿಕಾದಿಂದನೇ ಇವರಿಗೆ ಬಿಸ್ನೆಸ್ ಬರ್ತಾ ಇದೆ. ಯುರೋಪಿಂದ 31%, ಹಾಗೆ ಮಿಕ್ಕಿರ್ತಕ್ಕಂತಹ ದೇಶಗಳಿಂದ 12%. ಮೇಜರ್ ಡಿಪೆಂಡೆನ್ಸಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮೇಜರ್ ಡಿಪೆಂಡೆನ್ಸಿ ಇರೋದು USA ಹಾಗೆ ಯುರೋಪಿಂದನೇ ಇರೋದು. ರಫ್ಲಿ 60-90% ಬಿಸ್ನೆಸ್ಸೇ ಅನ್ಕೊಳ್ಳಿ. ಅಷ್ಟು ಬಿಸ್ನೆಸ್ ಇವರು ಡಿಪೆಂಡೆನ್ಸಿ ಇರೋದು ಬೇರೆ ಕಂಟ್ರೀಸ್ಗಳಲ್ಲಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆ್ಯಸ್ ಅನ್ ಇನ್ವೆಸ್ಟರ್ ನಾವು ನೋಡ್ತೀವಿ ಅಂತ ಅಂದರೆ, ಈಗ ಬೇರೆ ದೇಶದ ಮೇಲೆ ನಾವು ಡಿಪೆಂಡೆಂಟ್ ಇದೆ ಅಥವಾ ಬಿಸ್ನೆಸ್ ಡಿಪೆಂಡೆನ್ಸಿ ಇದೆ ಅಂತಂದರೆ ಅಲ್ಲಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದರೆ ಮೇಜರ್ ಇಂಪ್ಯಾಕ್ಟ್ ಬಿಸ್ನೆಸ್ಗೆ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಕಡೆಯಿಂದ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ USA ಇರ್ಬೋದು, ಯುರೋಪಲ್ಲಿ ಎಸ್ಪೆಷಲಿ UKನೇ ಇರ್ಬೋದು, ಎಕನಾಮಿಕಲ್ ಚಾಲೆಂಜಸ್ಗಳು ಸುಮಾರು ನಡೀತಾ ಇದೆ ಹೊರಗಡೆಯಿಂದ. ಸೊ ಹಾಗಾಗಿ ಅಲ್ಲಿ ಮೇಲೆ ಇರತಕ್ಕಂತಹ ಡಿಪೆಂಡೆನ್ಸಿ ಇರೋ ಬಿಸ್ನೆಸ್ ತುಂಬ ಮೇಜರ್ ರಿಸ್ಕನ್ನು ಈ ಒಂದು ಕಂಪನಿಗೆ ತಂದುಕೊಡುತ್ತೆ. ಸೊ ರಿಸ್ಕ್ ರಿವಾರ್ಡು, ರಿಸ್ಕ್ ಪೊಟೆನ್ಷಿಯಲ್ ಎರಡೂ ಕೂಡ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇನ್ವೆಸ್ಟಿಂಗಲ್ಲಿ. ಈ ಒಂದು ವಿಚಾರಗಳು ನಮಗೆ ಕ್ಲಿಯರ್ ಆಯಿತು ಅಂತ ಅಂದರೆ, ಸೊ ರೆವಿನ್ಯೂ ಎಲ್ಲೆಲ್ಲಿಂದ ಬರ್ತಾ ಇದೆ, ರೆವಿನ್ಯೂ ಎಲ್ಲಿಂದ ಬರ್ತಾ ಇದೆ, ಯಾವ ಬಿಸ್ನೆಸ್ ಮಾಡೆಲಿಂದ ಇವ್ರಿಗೆ ಬರ್ತಾ ಇದೆ ಅಂತ ನಮಗೆ ಅರ್ಥ ಆದರೆ, ನೆಕ್ಸ್ಟ್ ಇಮಿಡಿಯೇಟ್ಲಿ ನಾವು ಹೋಗಬೇಕಾಗಿರ್ತಕ್ಕಂಥದ್ದು ಫೈನಾನ್ಷಿಯಲ್ ರೇಷಿಯೋಸ್ಗಳಿಗೆ. ಇದಕ್ಕೆ ನಾನು ಯುಟಿಲೈಸ್ ಮಾಡ್ಕೊಳ್ಳೋಕೆ ಹೋಗ್ತಾ ಇರತಕ್ಕಂತಹ ವೆಬ್ಸೈಟ್ screener.in. ಬಿಕಾಸ್ ಇಲ್ಲಿ ಡೇಟಾ ಇಮಿಡಿಯೇಟ್ಲಿ ಕ್ವಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಒಂದಕ್ಕೊಂದು ಲಿಂಕ್ ಇರುತ್ತೆ, ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ಮೊದಲನೇ ಇಂಪಾರ್ಟೆಂಟ್ ಮೆಟ್ರಿಕ್ ಬಂದು PE ರೇಷಿಯೋ ಅಂತ ಹೇಳ್ತೀವಿ ನಾವು. ಸೊ ಬೇಸಿಕಲಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಸೊ ಒಂದು ಸೆಕೆಂಡ್ ಇನ್ನು ಫುಲ್ ಪೇಜ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಆಲ್ ಇನ್ ಆಲ್ ನೋಡ್ತೀವಿ ಅಂತ ಅಂದರೆ ಸ್ಟಾಕಿನ PE 23.5 ಇದೆ. ರೈಟ್. ಸೊ ಬರೀ ಸ್ಟ್ಯಾಂಡ್ ಅಲೋನ್ ಆಗಿ ಇದನ್ನು ನೋಡ್ತೀವಿ ಅಂತಂದರೆ ನಮ್ಗೆ ಏನೂ ಅರ್ಥ ಆಗಲ್ಲ. ಇದನ್ನು ನಾವು ಯಾವುದಕ್ಕೂ ಒಂದು ಕಂಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಿಪ್ರೋ ಅಂದರೆ ವಿಪ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಂಪಿಟೇಟರ್ಗಳಿಗೆ ನಾವು ಕಂಪೇರ್ ಮಾಡಬೇಕು, ಇಲ್ಲ ಅಂದರೆ ಇಂಡಸ್ಟ್ರಿಗೆ ನಾವು ಕಂಪೇರ್ ಮಾಡಬೇಕು. ಐಡಿಯಲಿ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗಳು ಇಂಡಸ್ಟ್ರಿ ಆ್ಯಾವ್ರೇಜ್ ನಂಬರ್ಗೆ ಕಂಪೇರ್ ಮಾಡ್ತಾರೆ. 33.1 ಇಂಡಸ್ಟ್ರಿ ಆ್ಯಾವ್ರೇಜ್ ಇರೋದು. ಈ ಕಂಪನಿಯ PE ರೇಷಿಯೋ 23.5. ಸೊ ಇನ್ ಸಿಂಪಲ್ ವರ್ಡ್ಸ್ ಈ ಒಂದು ಪ್ಯಾರಾಮೆಟ್ರಿಕ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, P ಅಂದರೆ ಏನು, ಪ್ರೆಸೆಂಟ್ ನಾವು ಕೊಡ್ತಾ ಇರ್ತಕ್ಕಂಥ ಸ್ಟಾಕಿಗೆ ಬೆಲೆ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ 100 ರೂಪೀಸ್ ಅನ್ಕೊಳ್ಳೋಣ, ಜಸ್ಟ್ ಅನ್ ಎಕ್ಸಾಂಪಲ್. ಅರ್ನಿಂಗ್ 20 ಅಂತ ಅನ್ಕೊಳ್ಳೋಣ. ₹100 ₹20 ಕಂಪನಿ ದುಡಿತಾ ಇದೆ ಅಂತಂದರೆ PE ರೇಷಿಯೋ ಎಷ್ಟಾಯಿತು? ಸಿಂಪಲ್ ಮ್ಯಾಥ್ 5 ಆಯಿತು. ರೈಟ್. ಇನ್ನೊಂದು ಎಕ್ಸಾಂಪಲ್ ತೊಗೋಣ. ಸೇಮ್ ನೀವು ₹200 ಕೊಡ್ತಿದ್ದೀರಾ, ಬಟ್ 100 ರೂಪೀಸ್ ಕಂಪ್ನಿ ದುಡಿತಾ ಇದೆ ಅಂತ ಅಂದರೆ PE ಎಷ್ಟಾಯಿತು? 2 ಆಯಿತು. ರೈಟ್. PE ಕಡಿಮೆ ಇದ್ದಷ್ಟು ಒಳ್ಳೆಯದು ಅಂತ ಗೊತ್ತಾಯಿತು. ಬಿಕಾಸ್ ಅರ್ನಿಂಗ್ ಆಬ್ವಿಯಸ್ಲಿ ಜಾಸ್ತಿ ಇದ್ದಷ್ಟು ಕಂಪನಿಗೆ ಬೆಳೀತಕ್ಕಂಥ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಬಟ್ ಇದನ್ನು ನಾವು ಐದರ್ ಇಂಡಸ್ಟ್ರಿಗೆ ಅಥವಾ ಬೇರೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿ ವ್ಯಾಲ್ಯೂವೇಟ್ ಮಾಡ್ತಾರೆ. ಕಡಿಮೆ ಇದ್ದಷ್ಟು ಒಳ್ಳೆಯದು, ಕಡಿಮೆ ಇದೆ ಅಂತಂದರೆ ಬೆಟರ್ ವ್ಯಾಲ್ಯೂಯೇಷನ್ ಅಥವಾ ನೀವು ಕೊಡ್ತಾ ಇರತಕ್ಕಂಥ ಬೆಲೆ ಸಮಂಜಸವಾಗಿದೆ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡುತ್ತೆ ಅವನ ಮಾಹಿತಿ. ಸೊ ಈ ವಿಚಾರದಲ್ಲಿ ಇಂಡಸ್ಟ್ರಿಗಿನ್ನ ಕೆಳಗಡೆಗೆ PE ರೇಷಿಯೋ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ನಡೀತಾ ಇರತಕ್ಕಂಥ ಬೆಲೆ ಏನಿದೆಯೋ ಸ್ಟಾಕಿಗೆ ಸಮಂಜಸವಾಗಿದೆ ಅನ್ನೋದನ್ನು ನಮಗೆ ಈ ಒಂದು ಮೆಟ್ರಿಕ್ ತಿಳಿಸ್ಕೊಡುತ್ತೆ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ ನಾವು ಟೆಕ್ನಿಕಲ್ ವರ್ಡ್ಸಲ್ಲಿ. ಇನ್ ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂದರೆ, ನೋಡಪ್ಪ ನಾನೀಗ ₹100 ಕೊಡ್ತಾ ಇದ್ದೀನಿ, ₹100 ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಸಪೋಸ್ ನಾಳೆ ಕಂಪ್ನಿ ಕೈ ಎತ್ಕೊಂಡ್ಬಿಟ್ರು, ಏನೋ ಪ್ರಾಬ್ಲಮ್ ಆಗೋಯ್ತು ಕಂಪನಿಲಿ ಅಂತಂದರೆ ನನಗೆಷ್ಟು ವಾಪಸ್ ದುಡ್ಡು ಸಿಗುತ್ತೆ? ಅಸ್ಯೂಮ್ ನಿಮ್ಮದೇ ಬಿಸ್ನೆಸ್ ಅಂತ ಅಂದ್ಕೊಳ್ಳಿ, ₹100ಗೆ ನಿಮ್ಮಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ನಿಮ್ಮ ಆಸ್ತಿಯನ್ನು, ನಿಮಗೇನೋ ಪ್ರಾಬ್ಲಮ್ ಆಯಿತು, ನಿಮ್ಮ ಆಸ್ತಿ ಮಾರಿದ್ರೆ ಒಂದು ₹20 ರಿಕವರ್ ಆಗುತ್ತಾ ಅನ್ನಕ್ಕಂತಹ ಒಂದು ಕ್ವಶನ್ಗೆ ಆನ್ಸರೇ PB ರೇಷಿಯೋ ಅಂತ ಕರಿತೀವಿ ನಾವು. P/B. ಮುಂಚೆ P/by ಅರ್ನಿಂಗ್ ಮಾಡಿದ್ವಿ. ಬುಕ್ ವ್ಯಾಲ್ಯೂ ಅಂದರೆ ಅಸೆಟನ್ನು ಇಂಡಿಕೇಟ್ ಮಾಡುತ್ತೆ. ಇಮ್ಯಾಜಿನ್ ನಟರಾಜ್ ಬಿಸ್ನೆಸ್ಸಲ್ಲಿ ನೀವು ₹100 ಇನ್ವೆಸ್ಟ್ ಮಾಡ್ತಿದ್ದೀರಾ. ಓಕೆ, ₹100 ಇನ್ವೆಸ್ಟ್ ಮಾಡ್ತಿದ್ದೀರಾ. ಬುಕ್ ವ್ಯಾಲ್ಯೂ ಅಥವಾ ನಟರಾಜ್ ಹತ್ರ ಇರ್ತಕ್ಕಂಥ ಆಸ್ತಿ 20. ಸೊ PB ರೇಷಿಯೋ ಎಷ್ಟಾಯಿತು? 5 ಆಯಿತು. ರೈಟ್. ಸಿಮಿಲರ್ಲಿ ಈಗ ಇನ್ನೊಂದು ಬಿಸ್ನೆಸ್ ಇದೆ, ಇನ್ನೊಬ್ಬ ಫ್ರೆಂಡ್ ಇದೆ, ನಿಮ್ಮ ಬಿಸ್ನೆಸ್ ಇದೆ. ಆ ಒಂದು ಬಿಸ್ನೆಸ್ಗೆ ನೀವು ₹200 ಇನ್ವೆಸ್ಟ್ ಮಾಡ್ತಿದ್ದೀರಾ. ಬಟ್ ಅಸೆಟ್ ಅವ್ರ ಹತ್ರ ಇರ್ತಕ್ಕಂಥದ್ದು ಬರೀ ₹10 ಮಾತ್ರ. ಸೊ ಈ ಕೇಸಲ್ಲಿ ಇದು 10 ಆಯಿತು. ಜಾಸ್ತಿ ಇದ್ದಷ್ಟು ಬ್ಯಾಡ್ ಸೈನು PB ರೇಷಿಯೋ ಅನ್ನೋದು ನಮಗೆಲ್ಲ ಅರ್ಥ ಆಯಿತು. ಅಥವಾ ನೀವು ಕೊಡ್ತಾ ಇರ್ತಕ್ಕಂಥ ಬೆಲೆ ಜಾಸ್ತಿ ಇದೆ ಅದಕ್ಕೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಈಗ ₹5 ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ₹100 ನೀವು ಕೊಡ್ತಿದ್ರೆ ₹20 ರಿಕವರಿ ಆಗೋ ಚಾನ್ಸಸ್ ನಿಮಗಿರುತ್ತೆ. ಬೇರೆ ನೀವು ₹200 ಕೊಡ್ತಿದ್ರೆ ಈ ಕೇಸಲ್ಲಿ ₹10 ಮಾತ್ರ ಬುಕ್ ವ್ಯಾಲ್ಯೂ ಇದೆ ಅಂತಂದರೆ ₹10 ಮಾತ್ರ ರಿಕವರಿ ಆಗುತ್ತೆ. ಇನ್ನು ಮಿಕ್ಕಿರ್ತಕ್ಕಂತಹ ಅಮೌಂಟ್ ಏನಿದೆಯೋ ನೀವು ಮಾರ್ಕೆಟಲ್ಲಿ ತೊಗೊಳ್ತಾ ಇರ್ತಕ್ಕಂತಹ ರಿಸ್ಕ್ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ.
ಪಿ ಬಿ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು. ಐಡಿಯಲಿ 3ಕ್ಕಿಂತ ಒಳಗಡೆಗಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡೋಣ, ಡೀಟೇಲ್ಸ್ಗಳನ್ನ ಒಂದು ಕಡೆಗೆ ಫಿಲ್ ಮಾಡ್ತಾ ಹೋಗೋಣ. ಬೇಸಿಕಲಿ ಇದಕ್ಕೋಸ್ಕರ ನಾನು ಸಪ್ರೇಟಾಗಿ ಒಂದು ಡೀಟೇಲ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಗೂಗಲ್ ಶೀಟಲ್ಲಿ. ಇನ್ ಕೇಸ್ ನಿಮಗೆ ರಿಕ್ವೈರ್ಮೆಂಟ್ ಇದೆ ಇದ್ರ ಬಗ್ಗೆ, ನಿಮಗೂ ಯೂಸ್ ಮಾಡ್ಕೊಳ್ಬೇಕು ಇದನ್ನು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಐ ಥಿಂಕ್ ನಾನು ನೋಡ್ತೀನಿ ಪಾಸಿಬಿಲಿಟೀಸ್ ಯಾವ ರೀತಿ ಇದೆ ಅಂದರೂ ಶೇರ್ ಮಾಡಲಿಕ್ಕೆ ಅನ್ನೋದನ್ನು ಆಮೇಲೆ ನಾನು ಥಿಂಕ್ ಮಾಡ್ತೀನಿ. ಬಟ್ ಡೇಟಾನ ಫಿಲ್ ಮಾಡ್ಕೊಂಡು ಹೋಗೋಣ. ಸೊ ಬೇಸಿಕಲಿ ರೇಷಿಯೋ ಅನಾಲಿಸಿಸಲ್ಲಿ ಮೇನ್ ಆಗಿ ನಾನು ಕನ್ಸಿಡರ್ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ಕೆಟ್ ಕ್ಯಾಪ್ ಯೂಶುವಲಿ ಕಂಪನಿಯ ಓವರ್ ಆಲ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಗಮನಿಸ್ತಾ ಇರ್ಬೋದು ಮಾರ್ಕೆಟ್ ಕ್ಯಾಪ್ ಅಂತ ಕಾಣಿಸ್ತಾ ಇದೆ. ಇದು ಎಲ್ಲರಿಗೂ ಮೋಸ್ಟ್ ಆಫ್ ದ ಜನಗಳಿಗೆ ಗೊತ್ತಿರುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಕಂಪನಿಯ ಟೋಟಲ್ ವ್ಯಾಲ್ಯೂವನ್ನು ಇಂಡಿಕೇಟ್ ಮಾಡುತ್ತೆ. 2,62,648. ಸೊ ಆ ಡೇಟಾವನ್ನು ನಾನು ಇಲ್ಲಿ ಕೊಡ್ತೀನಿ. 2,62,648 ಅಪ್ರಾಕ್ಸಿಮೇಟ್ಲಿ ಅಂತ ಅಂದರೆ ಆಟೋಮೆಟಿಕಲಿ ರಿಸಲ್ಟ್ ಕೂಡ ಕೊಟ್ಬಿಡುತ್ತೆ ಈ ಶೀಟ್. ಸೊ ಲಾರ್ಜ್ ಕ್ಯಾಪ್ ಕಂಪನಿ ಆಗುತ್ತೆ, ಅಂದರೆ ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿರತಕ್ಕಂಥ ಕಂಪನಿಯನ್ನು ತೋರಿಸುತ್ತೆ. LTP ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್, ಪ್ರೆಸೆಂಟ್ಲಿ ಮಾರ್ಕೆಟ್ ಬೆಲೆ ಏನು ನಡೀತಾ ಇದೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಸದ್ಯಕ್ಕೆ ಎಷ್ಟು ನಡೀತಾ ಇದೆ ಶೇರಿನ ಬೆಲೆ ಅನ್ನೋದನ್ನ ಒಂದ್ಸತಿ ನೋಡೋಣ. ಕರೆಂಟ್ ಪ್ರೈಸ್ ಬಂದು 502 ರೂಪಾಯಿ, ಒಂದು ಶೇರಿಗೆ 502 ರೂಪಾಯಿ ನಡೀತಾ ಇದೆ. ನಾನು ಡೇಟಾನ ಇಲ್ಲಿ ಇನ್ಪುಟ್ ಮಾಡ್ತಾ ಇದ್ದೀನಿ 502, ರೈಟ್. ಸೊ ಇದು ಆದಮೇಲೆ ಸ್ಟಾಕ್ ಪಿ ರೇಷಿಯೋ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಸ್ಟಾಕಿನ ಪಿ 23.5, 23.5, ಇಂಡಸ್ಟ್ರಿ ಪಿ ಅರೌಂಡ್ 33 ಇದೆ ಅನಿಸುತ್ತೆ. ಒಂದು ನಿಮಿಷ, 33.1 ಇದೆ ಇಂಡಸ್ಟ್ರಿ ಪಿ ಅಂತ ಇದೆ ಅಲ್ವಾ, ಆ ನಂಬರಲ್ಲಿ ನಾನು ಇಂಡಿಕೇಟ್ ಮಾಡಿದ್ದೀನಿ. ಆ್ಯಂಡ್ ದ ಗುಡ್ ಪಾರ್ಟ್ ಆಫ್ ಅನಾಲಿಸಿಸ್, ಸೊ ಇದು ಗುಡ್ ಅಂತ ಹೇಳ್ತಾ ಇದೆ. ಐಡಿಯಲ್ಲಿ ಈಗ ಇಂಡಸ್ಟ್ರಿ ಪಿ 33 ಇದೆ ಅಲ್ವಾ, ಇದಕ್ಕಿಂತ ಡಬಲ್ ಇರಬಾರ್ದು, ಡಬಲ್ ಮೇಲೆ ದಾಟಬಾರ್ದು. ಅಂದರೆ 66 ಮೇಲೆ ದಾಟಿದರೆ ಅಷ್ಟೊಂದು ಒಳ್ಳೆಯ ಸೈನ್ ಅಲ್ಲ. ಈ ಕೇಸಲ್ಲಿ ಇಂಡಸ್ಟ್ರಿ ಪಿಗಿನ ಕೆಳಗಡೆಗೆ ಪಿ ಇರತಕ್ಕಂಥದ್ದು ಗುಡ್ ಸೈನ್ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಪಿ ಬಿ ರೇಷಿಯೋ ಎಷ್ಟಿದೆ? ಪಿ ಬಿ ರೇಷಿಯೋ 3.52 ಇದೆ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ, ಒಂದು ಸೆಕೆಂಡ್ ಎಂಟ್ರಿ ಮಾಡೋಣ ಫಸ್ಟು. 3.52. ಸೊ ಇದ್ರ ಪ್ರಕಾರ ಡೀಸೆಂಟ್, ಅಂದರೆ ತೀರಾ ಗುಡ್ ಅಂತನೂ ಅಲ್ಲ, ತೀರಾ ಬ್ಯಾಡ್ ಅಂತನೂ ಅಲ್ಲ, ಸದ್ಯದ ಕಂಡೀಷನ್ಗೆ ಗುಡ್ ಸೈನ್ನ ಇಂಡಿಕೇಟ್ ಮಾಡುತ್ತೆ. 5ಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕು ನಾವು ಈ ಒಂದು ವಿಚಾರದಲ್ಲಿ. 3ಕ್ಕಿಂತ 5 ಇದೆ ಅಂತಂದರೆ ಡೀಸೆಂಟ್ ಅನ್ನ, 3ಕ್ಕಿಂತ ಕೆಳಗಡೆಗಿದೆ ಅಥವಾ 2ಕ್ಕಿಂತ ಕೆಳಗಡೆಗಿದೆ ಅಂತಂದರೆ ಬೆಟರ್ ಅಂತ ಹೇಳ್ಬೋದು. ನೀವು ಕೊಡ್ತಾ ಇರತಕ್ಕಂಥ ಬೆಲೆ ಬಹಳ ಉತ್ತಮವಾಗಿದೆ ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋದು ಡೆಟ್ ಟು ಇಕ್ವಿಟಿ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ನೆಕ್ಸ್ಟ್ ಪ್ಯಾರಾಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಕಂಪನಿಯಲ್ಲಿ ಈಗ ಬಿಸ್ನೆಸ್ ರನ್ ಮಾಡ್ತಿದ್ದಾರೆ, ಸಾಲ ಎಷ್ಟು ತೊಗೊಂಡು ರನ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಸೊ ಅವ್ರೇನೋ ಸುಮ್ಮನೆ ಏನೋ ಒಂದು ಬಿಸ್ನೆಸ್ ರನ್ ಮಾಡಬೇಕಲ್ಲ ಅಂತ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಲೋನ್ ತೊಗೊಂಡು ಬಿಸ್ನೆಸ್ ಮೇಲೆ ಹಾಕಿರ್ತಾರೆ, ಕರೆಕ್ಟ್. ಬಟ್ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಬಿಸ್ನೆಸ್ ಸಸ್ಟೇನ್ ಆಗೋ ಪಾಸಿಬಿಲಿಟಿ ಇರಲ್ಲ. ಆಸ್ ಅನ್ ಇನ್ವೆಸ್ಟರ್ ನಮಗೆ ಡೆಟ್ ಟು ಇಕ್ವಿಟಿ ಅಂತ ಹೇಳ್ತೀವಿ ನಾವು. ಇನ್ ಸಿಂಪಲ್ ವರ್ಡ್ಸ್, ಅಜ್ಯೂಮ್ ನಂದೇ ಒಂದು ಕಂಪನಿ ಇದೆ, 100 ರೂಪಾಯಿ ಸಾಲ ಮಾಡಿದ್ದೀನಪ್ಪ ನಾನು. ಓಕೆ, 100 ರೂಪಾಯಿ ಸಾಲ ನನ್ನ ಹತ್ರ ಇರೋದು, ಇದು ಡೆಟ್ ಅಂತ ಕರಿತೀವಿ. ಡೆಟ್. ಈಕ್ವಿಟಿ ಅಂದ್ರೇನು? ಅಸೆಟ್. ಅಜ್ಯೂಮ್ ನನ್ನ ಹತ್ರ 50 ರೂಪಾಯಿ ಆಸ್ತಿ ಇದೆ, 50 ರೂಪಾಯಿ ಆಸ್ತಿ ಇದೆ, 100 ರೂಪಾಯಿ ಸಾಲ ಮಾಡಿದ್ದೀನಿ ಅಂತಂದರೆ ಡೆಟ್ ಟು ಇಕ್ವಿಟಿ ಎಷ್ಟಾಯಿತು? 2 ಆಯಿತು, ರೈಟ್. ಸೊ ಇದೇ ಕೇಸಲ್ಲಿ ನನ್ನ ಹತ್ರ 100 ರೂಪಾಯಿ, ಈಗ ಸದ್ಯಕ್ಕಿರ್ತಕ್ಕಂತಹ ಒಂದು ಸಾಲ 100 ರೂಪಾಯಿ ಆಸ್ತಿ ನನ್ನ ಹತ್ರ ಇದೆ, 1 ಆಯಿತು. ಸೊ ಇನ್ ಸಿಂಪಲ್ ವರ್ಡ್ಸ್, ಡೆಟ್ ಟು ಇಕ್ವಿಟಿ ಕಡಿಮೆ ಇದ್ದಷ್ಟು ಒಳ್ಳೆಯದು. ಐಡಿಯಲಿ ಇದು 1ಕ್ಕಿಂತ ಕೆಳಗಡೆಗಿದ್ರೆ ಬೆಟರ್ ಅಂತ ಹೇಳ್ತಾರೆ, 1ಕ್ಕಿಂತ ಕೆಳಗಡೆಗಿದ್ರೆ ಬೆಟರ್ ಅಂತ ಹೇಳ್ತಾರೆ. ಈ ಒಂದು ಕೇಸಲ್ಲಿ ಈ ಡೇಟಾನ ಇಲ್ಲಿ ಇನ್ಪುಟ್ ಮಾಡೋಣ. ನಮಗೆ ಎಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ? ಡೆಟ್ ಟು ಇಕ್ವಿಟಿ ಇಲ್ಲಿ ಕಾಣಿಸ್ತಾ ಇರ್ಬೋದು 0.22, ರೈಟ್. 0.22 ಅನ್ನೋ ಮಾಹಿತಿನ ನಾನಿಲ್ಲಿ ಇನ್ಪುಟ್ ಮಾಡ್ತೀನಿ. ನೋಡೋಣ ಯಾವ ಥರ ಒಂದು ಮಾಹಿತಿಗಳು ಬರುತ್ತೆ. 0.22, ರೈಟ್. ಸೊ ಆಬ್ವಿಯಸ್ಲಿ ಗುಡ್ ಅಂತ, ಬಿಕಾಸ್ 1ಕ್ಕಿಂತ ಕೆಳಗಡೆದ್ರಿಂದ ಗುಡ್ ಸೈನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಬರೋದು ಪೆಗ್ ರೇಷಿಯೋ ಅಂತ ಹೇಳ್ಕೊಂಡು, ಇದೇ ವಿಚಾರದಲ್ಲಿ ಮುಂಚೆ ನಾವೇನು ನೋಡಿದ್ವು, ಪಿ ಅಂತಕ್ಕಂಥದ್ದು ಸ್ಟಾಕಿನ ಬೆಲೆಯನ್ನು ನೋಡಿಕೊಂಡು ಮಾತ್ರ ನಾವು ಕೊಡ್ತಾ ಇರೋ ಬೆಲೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಡಿಫೈನ್ ಮಾಡ್ತಾ ಇದೀವಿ. ಬಟ್ ಪೆಗ್ ರೇಷಿಯೋ ಏನು ಮಾಡುತ್ತೆ? ಗ್ರೋತನ್ನು ಕೂಡ ಇನ್ಕ್ಲೂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸೆ ಲಾಸ್ಟ್ ವರ್ಷ 100 ರೂಪಾಯಿ ಕಂಪನಿ ಗಳಿಸಿತ್ತು, ಈ ವರ್ಷ 120 ರೂಪಾಯಿ ಗಳಿಸಿದೆ. ಗ್ರೋತ್ ಆಗಿದೆ ಅಲ್ವಾ? 100% ಗ್ರೋತ್ ಆಗಿದೆ. ಎಷ್ಟು ಗ್ರೋತ್ ಆಗಿದೆ? 20% ಗ್ರೋತ್ ಆಗಿದೆ, 100ರಿಂದ 120. ನೆಕ್ಸ್ಟ್ ಇಯರ್ಗೆ 140 ರೂಪಾಯಿಗೆ ಅವ್ರ ಅರ್ನಿಂಗ್ ಹೋಗ್ತಾ ಇದೆ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಪಾಸಿಟಿವ್ ಆಗಿ ಅರ್ನಿಂಗು ಕೂಡ ಮಾಡ್ತಿದ್ದಾರೆ. ಬಟ್ ಅದ್ರ ಜೊತೆಗೆ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಬೆಳೀತಾ ಇದೆ ಅಂತ ಹೇಳ್ಕೊಂಡು. ಸೊ ಇದನ್ನು ಒಂದ್ಸತಿ ನೋಡ್ಬೇಡ. ಪೆಗ್ ರೇಷಿಯೋ ನೀವು ಇಲ್ಲಿ ಗಮನಿಸ್ಬೋದು. ಅರ್ನಿಂಗ್ಸ್ಗಳೆಲ್ಲ ಚೆನ್ನಾಗಿತ್ತು ಅಂತಂದರೆ ಮಾತ್ರ ಪೆಗ್ ರೇಷಿಯೋ ಕಡಿಮೆ ಇರುತ್ತೆ ಈ ಒಂದು ವಿಚಾರದಲ್ಲಿ. ಪೆಗ್ ರೇಷಿಯೋ, ವೆರ್ ಈಸ್ ಪೆಗ್ ರೇಷಿಯೋ? ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ಪೆಗ್ ರೇಷಿಯೋ 6.06 ಇದೆ. ಸೊ ಒಂದು ಕೆಲಸ ಮಾಡೋಣ, ಆ ಒಂದು ಮಾಹಿತಿನೇ ಇಲ್ಲಿ ನಾವು ಎಂಟ್ರಿ ಮಾಡೋಣ, ನಿಮಗೆ ಗೊತ್ತಾಗುತ್ತೆ. 6.06, ರೈಟ್. ಸೊ ಈ ಕೇಸಲ್ಲಿ ನೀವು ಇಮಿಡಿಯೇಟ್ಲಿ ನೋಡ್ತಾ ಇರ್ಬೋದು, ಇಟ್ಸ್ ಅ ಬ್ಯಾಡ್ ಸೈನ್. ಬಿಕಾಸ್ 1ಕ್ಕಿಂತ ಜಾಸ್ತಿ ಪೆಗ್ ರೇಷಿಯೋ ಇದೆ, ಪೆಗ್ ರೇಷಿಯೋ ಕಡಿಮೆ ಇದೆ ಅಂತಂದರೆ ಯೂಶ್ವಲಿ ದೆರ್ ಇಸ್ ಒನ್ ಮೋರ್ ಪಾಯಿಂಟ್. ಬೇಸಿಕಲಿ ಪೆಗ್ ರೇಷಿಯೋ ಬೇಸಿಸಲ್ಲಿ ಇಮ್ಯಾಜಿನ್ ಪೆಗ್ ರೇಷಿಯೋ ಈಸ್ 0.5, ಓಕೆ. 0.5 ಪೆಗ್ ರೇಷಿಯೋ ಇದೆ. ಸದ್ಯಕ್ಕೆ ಬೆಲೆ 502 ರೂಪಾಯಿ ನಡೀತಾ ಇದೆ. 502 ರೂಪಾಯಿಗೆ ಡಿವೈಡ್ ಬೈ 0.5 ಮಾಡಿದ್ರೆ
ಅರೌಂಡ್ ಇಲ್ಲಿಂದ ಈ ಒಂದು ಬೆಲೆಯಿಂದ ಎಷ್ಟಾಯಿತು, ಅರೌಂಡ್ 1000 ರುಪೀಸ್ ಆಗುತ್ತೆ. ಓಕೆ, ನೀವು ಡಿವೈಡ್ ಬೈ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಂಪನಿ 2 ಟೈಮ್ಸ್ ಈಗಿರೋ ಬೆಲೆಯಿಂದ ಬೆಳೀತಕ್ಕಂಥ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಮೋಸ್ಟ್ ಆಫ್ ದ ಕೇಸಸಲ್ಲಿ. ಸಪೋಸ್ ಈಗ ಈ ಎಕ್ಸಾಂಪಲಲ್ಲಿ 502 ಡಿವೈಡೆಡ್ ಬೈ 6. ಸೊ ಪ್ರೆಸೆಂಟ್ ಪೆಗ್ ರೇಷೋ ನಾವು ನೋಡ್ತೀವಿ ಅಂತಂದರೆ ರಫ್ಲಿ ಎಷ್ಟಾಯಿತು, ಲೆಟ್ ಮೀ ಕ್ಯಾಲ್ಕುಲೇಟ್. 502 ಡಿವೈಡೆಡ್ ಬೈ 6 ಮಾಡಿದ್ರೆ 83. ಸೊ ದಿಸ್ ಈಸ್ ದ ರಿಯಲ್ ವ್ಯಾಲ್ಯೂ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾರೆ. ಏನು ಇದೊಂದೇ ಪ್ಯಾರಾಮೀಟರ್ ಅಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್. ಈ ರೀತಿಯಾಗೂ ಕೂಡ ಪೆಗ್ ರೇಷಿಯೋನ ನೋಡ್ತಾರೆ. ಸೊ ಡಿವೈಡ್ ಬೈ ಪೆಗ್ ರೇಷಿಯೋ ಮಾಡಿದ್ರೆ 83 ಬರ್ತಾ ಇದೆ. ಪ್ರೆಸೆಂಟ್ ಪ್ರೈಸು 502 ರೂಪಾಯಿ ಹತ್ತಿರ ನಡೀತಾ ಇದೆ, ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂ 83 ಅನ್ನೋದನ್ನು ಕೂಡ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಪೆಗ್ ರೇಷಿಯೋ ಕೂಡ ಕಡಿಮೆ ಇದ್ದಷ್ಟು ಒಳ್ಳೆಯದು. ಗ್ರೋತನ್ನು ಇನ್ಕ್ಲೂಡ್ ಆಗಿ ಈ ಒಂದು ನಂಬರ್ ಬರುತ್ತೆ, ಜಾಸ್ತಿ ಇರಬಾರ್ದು ಅನ್ನೋದು ನಮ್ಗೆ ಅರ್ಥ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಗಮನಿಸಬೇಕು, ನಾವು ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ROE ROCE ಅಂತ ನಾನು ಹೇಳಿದೆ. ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ROE ಹೆಸರು ಹೇಳೋ ಪ್ರಕಾರನೇ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ರಿಟರ್ನ್ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ, ರೈಟ್. ಆನ್ ಇಕ್ವಿಟಿ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ 1000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಕಂಪನಿಯ ಅಸೆಟ್, ರೈಟ್. ಇಕ್ವಿಟಿ ಅಂದರೆ ಅಸೆಟ್. ಸೊ ಈ ಎಕ್ಸಾಂಪಲ್ ಪ್ರಕಾರ 0.1 ಆಯಿತು, ಕರೆಕ್ಟಾ? ಅಂದರೆ 10% ನೀವು ಇಂಟು 100 ಮಾಡಿದರೆ, ಸಿಂಪಲ್ ಮ್ಯಾಥಮೆಟಿಕ್ಸಲ್ಲಿ ಹೇಳಬೇಕು ಅಂತಂದರೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ 10% ಏನಿದೆಯೋ ವ್ಯಾಲ್ಯೂ, ದಿಸ್ ಇಸ್ ದ ROE ಅಂತ ಹೇಳ್ತಾರೆ, ರೈಟ್. ಬರೀ ಆಸ್ತಿನ ಮಾತ್ರ ಅಥವಾ ಅವರ ಆಸ್ತಿಯನ್ನು ಕನ್ಸಿಡರ್ ಮಾಡಿಕೊಂಡು ಮಾತ್ರ ಇಲ್ಲಿ ನೋಡ್ತಾ ಇರತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ROCE. ಎರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ರಿಟರ್ನ್ಸ್ಗಳು ಬಹಳ ಮುಖ್ಯ ಯಾವುದೇ ಒಂದು ಕಂಪನಿಗೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಏನು? ಅಲಾಂಗ್ ವಿತ್ ಇಕ್ವಿಟಿ. ಈಗ ಒಂದು ಕಂಪನಿ ಇದೆ, ನಂದೇ 100 ರೂಪಾಯಿ ಆಸ್ತಿ ಇದೆ, ಎಕ್ಸಾಂಪಲ್ ಹೇಳ್ತಿರೋದು. ಅಜುಮ್ ನಾನು 50 ರೂಪಾಯಿ ಸಾಲ ಕೂಡ ತೊಗೊಂಡು ಬಿಸ್ನೆಸ್ಗೆ ಹಾಕಿದ್ದೀನಿ. ಟೋಟಲ್ ಎಷ್ಟಾಯಿತು? 150 ರೂಪಾಯಿ ನಾನು ಆ್ಯಕ್ಚುಲಿ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರೋದು. ದಿಸ್ ಈಸ್ ಅ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಬಂದಿರೋ ರಿಟರ್ನ್ ಏನಿದೆಯೋ ಅದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ ಅನ್ನೋದನ್ನು ಕೂಡ ಇನ್ವೆಸ್ಟರ್ಸ್ಗಳು ನೋಡ್ತಾರೆ. ಟಿಪಿಕಲಿ 10% ಮೇಲೆ ರಿಟರ್ನ್ಸನ್ನು ಕನ್ಸಿಸ್ಟೆಂಟಾಗಿ ಗಳಿಸ್ಕೊಂಡು ಬರ್ತಾ ಇದೆ. ROE ROCE 10% ಮೇಲಿದೆ ಅಂತಂದರೆ ಕಂಪ್ನಿದು, ದಟ್ಸ್ ಅ ಗುಡ್ ಸೈನ್ ಇನ್ ಮೋಸ್ಟ್ ಆಫ್ ದ ಕೇಸಸ್. ಬಿಕಾಸ್ ಅವರು ಕಡಿಮೆ ಬಿಸ್ನೆಸ್ ಇಟ್ಕೊಂಡಿರಲ್ಲ, ತುಂಬ ದೊಡ್ಡ ಮಟ್ಟಿಗೆ ಬಿಸ್ನೆಸ್ ಇಟ್ಕೊಂಡಿರೋದ್ರಿಂದ ಈವನ್ 10% ಮಾರ್ಜಿನಲ್ಲಿ ಅವರು ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ ಅಂತಂದರೆ ದಟ್ ಈಸ್ ಅ ವೆರಿ ಗುಡ್ ಸೈನ್ ಅಂತ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗಳು ಕನ್ಸಿಡರ್ ಮಾಡ್ತಾರೆ. ಈ ಎರಡು ಪಾಯಿಂಟ್ಸ್ಗಳನ್ನು ಕೂಡ ನಾನಿಲ್ಲಿ ಇನ್ಪುಟ್ ಮಾಡ್ತೀನಿ. ಒಂದ್ಸತಿ ನೋಡ್ಬಿಡೋಣ ROE ಎಷ್ಟಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಎರಡು ಪಾಯಿಂಟ್ಸ್ಗಳು ಒಂದೇ ಕಡೆಗೆ ಕಾಣಿಸುತ್ತೆ ನೋಡಿ. ROCE 16.9%, ROE 14.3%. ಸೊ ಆ ಒಂದು ಮಾಹಿತಿನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ನಾನು. ಸೊ ಎರಡೂ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದರೆ ಡೀಸೆಂಟ್ ಅನ್ನಪ್ ಇದೆ, ಜಾಸ್ತಿ ಏನಿಲ್ಲ. ಎಕ್ಸಲೆಂಟ್ ಅಂತ ಏನಿಲ್ಲ. 20% ಅಂದರೆ ಯೂಶುವಲಿ ಎಕ್ಸಲೆಂಟ್ ಅಂತ ಕೊಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಪ್ರಕಾರ. ROE ROCE ಎರಡು ಡೀಸೆಂಟ್ ಅನ್ನಫ್ ಆಗಿದೆ, ತೀರಾ ಏನು ಕಡಿಮೆನೂ ಇಲ್ಲ, ಮೋಸದಾಗೇನೂ ಇಲ್ಲ. ಇದನ್ನು ಬಿಟ್ಟು ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ನೆಟ್ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ ನಾವು. ಇನ್ ಸಿಂಪಲ್ ವರ್ಡ್ಸ್, ಯಾವುದೇ ಒಂದು ಕಂಪನಿ ಎಷ್ಟು ಕ್ಯಾಶ್ ಜನರೇಟ್ ಮಾಡ್ತಾ ಇದೆ, ಫಸ್ಟ್ ಆಫ್ ಆಲ್ ಅದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ. ಈಗ ನೀವು ಒಂದು ಬಿಸ್ನೆಸ್ ರನ್ ಮಾಡ್ತಿದ್ದೀರಾ, ನೆಟ್ ಟು ನೆಟ್ ಎಂಡ್ ಆಫ್ ದ ಡೇ ನಿಮ್ಮ ಹತ್ರ ಕ್ಯಾಶ್ ಪಾಸಿಟಿವ್ ಆಗಿ ಉಳ್ಕೊಂಡಿದೆಯಾ, ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ನಂಬರ್. ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಆಬ್ವಿಯಸ್ಲಿ ಇದು ಪಾಸಿಟಿವ್ ಇದ್ದರೆ ಒಳ್ಳೆಯದು, ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಇದು ಪಾಸಿಟಿವ್ ಇರಲ್ಲ. ಬಿಕಾಸ್ ಅವರು ಇರೋ ಅಮೌಂಟನ್ನು ಯುಟಿಲೈಸ್ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಸಾಲಕ್ಕೆ ಕಟ್ತಾ ಇರ್ತಾರೆ. ಈ ರೀತಿಯಾಗಿ ಎಷ್ಟೋ ವಿಚಾರಗಳು ನಡೀತಾ ಇರುತ್ತೆ. ಸಿಂಪಲ್ ವರ್ಡ್ಸ್, ನಾನಿಲ್ಲಿ ನೋಡ್ತಕ್ಕಂಥ ಒಂದು ಮಾಹಿತಿ ನೆಟ್ ಕ್ಯಾಶ್ ಫ್ಲೋ, ನೆಟ್ ಟು ನೆಟ್ ಇನ್ ಆ್ಯಂಡ್ ಔಟ್ ಎಲ್ಲ ಚೆಕ್ ಮಾಡಿ ಫೈನಲ್ ಆಗಿ ನೋಡ್ತೀವಿ ಅಂತಂದರೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ಮ್ಯಾಟರ್ ಆಗುತ್ತೆ. ಪಾಸಿಟಿವ್ ಇದ್ದರೆ ವಿಚ್ ಇಸ್ ಅ ಗುಡ್ ಸೈನ್, ನಾವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ. ಸೊ ಈ ವಿಚಾರವಾಗಿ ನೋಡ್ತೀವಿ ಅಂತಂದರೆ ನೆಟ್ ಕ್ಯಾಶ್ ಫ್ಲೋ ಎಲ್ಲಿ ನೋಡ್ಬೋದು? ಸಿಂಪಲ್ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಕ್ಯಾಶ್ ಫ್ಲೋ ಅಂತ ಕಾಣುತ್ತೆ ನೋಡಿ. ಕ್ಯಾಶ್ ಫ್ಲೋಸು ಡಿಫ್ರೆಂಟ್ ಕ್ಯಾಶ್ ಫ್ಲೋಸ್ ಬರುತ್ತೆ. ಸೊ ಬೇಸಿಕಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಟ್ ಕ್ಯಾಶ್ ಫ್ಲೋ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ನೆಟ್ ಕ್ಯಾಶ್ ಫ್ಲೋ ಎಲ್ಲ ಹೋಗಿ ಕಳೆದು ಎಷ್ಟು ಉಳ್ಕೊಳ್ತು ಕಂಪನಿ ಹತ್ರ. ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದರೆ ವೆರಿ ರೀಸೆಂಟ್ಲಿ, ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಮಾರ್ಚ್ 2022 ನೆಗೆಟಿವ್ನೇ ಇದೆ, -6,583 crores. ಸೊ ಮಾರ್ಚ್ 2023 ಅಂದರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ 1,197 ನೆಗೆಟಿವ್ ಅಲ್ಲಿ ಇರತಕ್ಕಂಥದ್ದು. ಬಟ್ ಗುಡ್ ಪಾಯಿಂಟ್ ಏನು ಅಂತಂದರೆ ವೆರಿ ರೀಸೆಂಟ್ಲಿ 509 crores ಪಾಸಿಟಿವ್ ಆಗಿದೆ ಅವರ ನೆಟ್ ಕ್ಯಾಶ್ ಫ್ಲೋ. ದಟ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಯಾವಾಗ ಪಾಸಿಟಿವ್ ಇರುತ್ತೋ, ಅಕೌಂಟಲ್ಲಿ ದುಡ್ಡು ಇರುತ್ತೋ, ನಾವು ಸಾಲ ಕೇಳೋಕೆ ಹೋಗಲ್ಲ. ಬಿಸ್ನೆಸ್ಸನ್ನು ಎಫಿಷಿಯೆಂಟಾಗಿ ರನ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಕಂಪನೀಸ್ಗಳಿಗೆ. ಈಗೇನೋ ಒಂದು ಇಮಿಡಿಯೇಟ್ಲಿ ಗ್ರೋತ್ಗೆ ಬೇಕು, ಎಲ್ಲೋ ಒಂದು ಹತ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು, ಆ ರೀತಿ ಅಂತ ವಿಚಾರದಲ್ಲಿ ಇಮಿಡಿಯೇಟ್ಲಿ ಅವ್ರ ಹತ್ರ ಇರೋ ಕ್ಯಾಶನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಕಂಪನಿ. ಲಿಕ್ವಿಡಿಟಿ ಚೆನ್ನಾಗಿರುತ್ತೆ ಆ ರೀತಿ ಅಂತ ಕಂಪನೀಸ್ಗಳಿಗೆ. ಸೊ ಅನ್ನೆಸೆಸರಿ ಅವ್ರಿಗೆ ಪ್ರಾಬ್ಲಮ್ಸ್ಗಳು ಆಗಲ್ಲ. ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಅಂದರೆ ನಾವು ಆ್ಯಸ್ ಅನ್ ಇನ್ವೆಸ್ಟರ್ ನಮಗೂ ಕೂಡ ಪ್ರಾಬ್ಲಮ್ ಆಗಲ್ಲ. ಸೊ ಈ ಒಂದು ಮಾಹಿತಿನೇ ನಾನು ಇಲ್ಲಿ ಕೊಡ್ತೀನಿ. ಬೇಸಿಕಲಿ ಇಲ್ಲಿ ಅಪ್ಡೇಟ್ ಮಾಡ್ತೀನಿ 509 ಅಂತ, 509. ಸೊ ಈ ಒಂದು ಎಕ್ಸಾಂಪಲ್ ಪ್ರಕಾರ ಸಿನ್ಸ್ ಇಟ್ ಇಸ್ ಅ ಪಾಸಿಟಿವ್ ಕ್ಯಾಶ್ ಫ್ಲೋ, ನಮಗೆ
ಓವರಾಲ್ ನೆಟ್ ಟು ನೆಟ್ ನೋಡ್ತೀವಿ ಅಂತಂದರೆ ಪಾಸಿಟಿವ್ ಸೈನೇ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಆಸ್ ಪರ್ ದ ಕ್ಯಾಲ್ಕುಲೇಷನ್ ಓವರಾಲ್ ಡೇಟಾ ಪ್ರಕಾರ ಈ ಒಂದು ಪರ್ಟಿಕ್ಯುಲರ್ ಶೀಟ್ ಏನಿದೆ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ರೇಟಿಂಗನ್ನು ಕೊಡುತ್ತೆ. ಈ ರೇಟಿಂಗ್ ಪ್ರಕಾರ ನಾವು ಗಮನಿಸ್ತೀವಿ ಅಂತ ಅಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ರಿಸಲ್ಟನ್ನು ನೋಡಿ. ಫೈನಲ್ ಎಂಟೈರ್ ರೇಟಿಂಗ್ಸಲ್ಲಿ 20 ರೇಟಿಂಗ್ ಈ ಒಂದು ಕಂಪನಿಗೆ ಸಿಕ್ಕಿದೆ. ಸೊ ಅಂದರೆ ಪರ್ಸಂಟೇಜ್ ಬೇಸಿಸಲ್ಲಿ ಎಲ್ಲ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡ್ರೆ 74.07% ಕಾನ್ಫಿಡೆನ್ಸನ್ನು ಇದು ಇಂಡಿಕೇಟ್ ಮಾಡ್ತಾ ಇದೆ. ಸೆಕೆಂಡ್, ಇದು ಇಷ್ಟರ ಮೇಲೆ ಬಂದರೆ ಬೈ ಮಾಡಿ ಸೆಲ್ ಮಾಡಿ ಆ ಥರ ಪಾಯಿಂಟ್ ಅಲ್ಲ. ಯೂಶ್ವಲಿ ಈಗ ನಾವು ಒಂದು 3 ಕಂಪನೀಸ್ಗಳು ಇವತ್ತಿಂದ ನೋಡ್ತಾ ಹೋಗೋಣ. ಅಗೇನ್ ಈ ಈಚ್ ಆ್ಯಂಡ್ ಎವ್ರಿ ಪಾಯಿಂಟನ್ನು ನಾನು ಎಲ್ಲ ಕಂಪನೀಸ್ಗಳಿಗೂ ಡಿಸ್ಕಷನ್ ಮಾಡ್ಕೊಂಡು ಹೋಗಲ್ಲ. ಸೊ ನಿಮ್ಗೆ ಏನಾರು ಕನ್ಫ್ಯೂಷನ್ಸ್ ಇದ್ದರೆ ನೆಕ್ಸ್ಟಲ್ಲಿ ಮತ್ತೆ ಅಗೇನ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಬಗ್ಗೆ ನಾವು ಮಾತಾಡೋ ಮಾಹಿತಿಗಳನ್ನು ನೋಡಿಕೊಂಡು ಅಲ್ಲಿ ನೀವು ಚೆಕ್ ಮಾಡ್ಬೋದು ಮಾಹಿತಿನ. ಪ್ರತಿ ಸತಿ ಎಕ್ಸ್ಪ್ಲೇನ್ ಮಾಡಲ್ಲ ನಾನು. ಸೊ ಇದ್ರ ಪ್ರಕಾರ 74% ರೇಷಿಯೋ ನಮಗೆ ವಿಪ್ರೋಗೆ ಸಿಕ್ಕಿರ್ತಕ್ಕಂಥದ್ದು. ಒಂದು ಕಡೆಗೆ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇದನ್ನು, ಆಮೇಲೆ ಗೊತ್ತಾಗುತ್ತೆ. ಸೊ ಈಗ 3 ಕಂಪ್ನೀಸ್ಗಳನ್ನ ಕಂಪೇರ್ ಮಾಡಿದರೆ ಪ್ರಿಯಾರಿಟಿ ಬೇಸಿಸಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿಗೆ 85% ರೇಟಿಂಗ್ ಬಂದಿದೆ ಎಕ್ಸಾಂಪಲ್. ಸೊ ಆ ಕಂಪನಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೋದು, ಕರೆಕ್ಟಾ? ಇನ್ನು ನೆಕ್ಸ್ಟ್ ಕಂಪನಿಗೆ ಅಸ್ಯೂಮ್ 75% ರೇಟಿಂಗ್ ಬಂದಿದೆ, ಆ ಕಂಪನಿನ ಸೆಕೆಂಡ್ ಪ್ರಿಯಾರಿಟಿಯಾಗಿ ಕನ್ಸಿಡರ್ ಮಾಡ್ಬೋದು, ರೈಟ್? ಸೊ ಯೂಶ್ವಲಿ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಇಲ್ಲಿರೋ ಎಲ್ಲ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ಎಲ್ಲ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ರೇಟಿಂಗ್. ಓವರಾಲ್ ಇದ್ರ ಪ್ರಕಾರ 74.07% ರೇಟಿಂಗ್ ವಿಪ್ರೋಗೆ ಬಂದಿರುತ್ತೆ. ಇದನ್ನ ಜಸ್ಟ್ ಸ್ಕ್ರೀನ್ ಶಾಟ್ ಇಟ್ಕೊಂಡಿರ್ತೀನಿ ನಾನು, ಆಮೇಲೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ, ನೀವು ಚೆಕ್ ಮಾಡ್ಕೋಬಹುದು ಒಂದ್ಸತಿ. ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ವೆಲ್, ಇವಾಗ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. 3 ರೀತಿಯಾದಂತಹ ಪ್ಲೇಯರ್ಸ್ಗಳು ಬರ್ತಾರೆ. ಇಲ್ಲಾಗೆ ನಾನು ಟಿಕರ್ ಟೇಪನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ನಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ದೇರ್ ಇಸ್ ಅ ಸಪ್ರೇಟ್ ಸೆಕ್ಷನ್. ಸೊ ಬೇಸಿಕಲಿ ಈ ಒಂದು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಸಪ್ರೇಟ್ ಆಗಿ ಒಂದು ಸೆಕ್ಷನ್ ಅನ್ನು ಅವ್ರು ಕೊಡ್ತಾರೆ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಕಾರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸಲ್ಲಿ ಜಸ್ಟ್ ಇಲ್ಲಿ ಚೆಕ್ ಮಾಡ್ತಾ ಇರ್ಬೋದು ನೀವು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸಲ್ಲಿ ಯಾವ ರೀತಿಯಾಗಿ ಪ್ರಮೋಟರ್ಸ್ಗಳು ಹೋಲ್ಡ್ ಮಾಡಿದ್ದಾರೆ, DISಗಳು, ಮ್ಯೂಚುವಲ್ ಫಂಡ್ಸ್ಗಳು, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಯಾವ ರೀತಿ ಹೋಲ್ಡ್ ಮಾಡಿದ್ದಾರೆ. ಮೇನ್ಲಿ 4 ಟೈಪ್ ಆಫ್ ಶೇರ್ ಹೋಲ್ಡರ್ಸ್ಗಳು ಬರ್ತಾರೆ. ಮೊದಲನೇದಾಗಿ ಬರ್ತಕ್ಕಂಥವ್ರು ಪ್ರಮೋಟರ್ಸ್ಗಳು ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್, ಕಂಪನಿಲಿರ್ತಕ್ಕಂತಹ ಮೇನ್ ಪರ್ಸನ್ಸ್ಗಳನ್ನ ಪ್ರಮೋಟರ್ಸ್ ಅಂತ ಹೇಳ್ತಾರೆ. ಅವರೇನೆ ಸ್ಟಾರ್ಟ್ ಮಾಡಿರ್ತಾರೆ ಕಂಪನಿನ ಇನಿಷಿಯಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿ. ದೆನ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಯಾರು? ಈ ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಅಂದರೆ ನಮ್ಮ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಕಂಪನೀಸ್ಗಳು. ಇನ್ನು ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ಸಪ್ರೇಟ್ ಆಗಿ ಒಂದು ಕೊಡ್ತಾನೆ. ಸೊ ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಲೆವೆಲಲ್ಲೇ ಬರುತ್ತೆ. ನೆಕ್ಸ್ಟ್ ಬರೋದು ಫಾರಿನ್ ಇನ್ಸ್ಟಿಟ್ಯೂಷನ್, ಅಂದರೆ ಬೇರೆ ದೇಶದಿಂದ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂತಹ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗಳು. ನೆಕ್ಸ್ಟ್ ಬರೋದು ರಿಟೇಲ್ ಆ್ಯಂಡ್ ಅದರ್ಸ್, ಅಂದರೆ ನಿಮ್ಮಂತಹ ಕಾಮನ್ ರಿಟೇಲ್ ವ್ಯಕ್ತಿಗಳು. ಸೊ 4 ಡಿಫ್ರೆಂಟ್ ಪ್ಯಾಟರ್ನ್ಸ್ಗಳಲ್ಲಿ ಬರುತ್ತೆ. ಯಾವುದೇ ಒಂದು ಸಂದರ್ಭದಲ್ಲೂ, ದಿಸ್ ಇಸ್ ಎ ಕೀ ಪಾಯಿಂಟ್, ಯಾವುದೇ ಕಂಪನಿಯಲ್ಲೂ ರಿಟೇಲ್ ಹೋಲ್ಡಿಂಗ್ಸ್ಗಳೇನಿದೆಯೋ ಅದು ಜಾಸ್ತಿ ಆಗ್ತಾ ಇದೆ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಇಲ್ಲ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಅದರಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಶೇರ್ಗಳನ್ನ ಅಂತಂದರೆ ಅವ್ರ ಹತ್ರ ಇರೋ ಶೇರು ರಿಟೇಲರ್ಸ್ಗಳಿಗೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಲಾಜಿಕಲಿ ಥಿಂಕ್ ಮಾಡಿ, ಯಾವುದೇ ಒಬ್ಬ ಈಗ ದೊಡ್ಡ ಇನ್ವೆಸ್ಟರ್ಸ್ಗಳಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಗ್ರೋತ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಬಿಸ್ನೆಸ್ಗಳಲ್ಲಿ ಅವ್ರು ಹಣವನ್ನು ಹಾಕ್ತಾರೆ ವಿನಃ ಅಲ್ಲಿಂದ ಹಣವನ್ನು ತಗೊಳ್ಳಲ್ಲ. ವೆರಿನ್ ರಿಟೇಲರ್ಸ್ಗಳಿಗೆ ಲಾಸ್ಟಲ್ಲಿ ಇನ್ಫಾರ್ಮೇಷನ್ಸ್ಗಳು ಬರುತ್ತೆ. ಸೊ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಬೇರೆ ಬೇರೆ ರೀತಿಯಾದಂತಹ ರಿಸರ್ಚ್ಗಳು ಡೈರೆಕ್ಟ್ ಆಗಿ ಆನ್ ಸ್ಪಾಟಲ್ಲೇ ಹೋಗಿ ಓವರಾಲ್ ಇನ್ಫಾರ್ಮೇಷನ್ಸ್ಗಳನ್ನು ಅನಲೈಸ್ ಮಾಡೋದ್ರ ಮೂಲಕ ಈ ರೀತಿಯಾದಂಥ ದೊಡ್ಡ ಅಮೌಂಟನ್ನು ಇವರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಪಾಯಿಂಟ್ ನಂಬರ್ 1, ಅವರ ಪ್ರೆಸೆನ್ಸ್ ಇದೆಯಾ ಇಲ್ವಾ? ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬರೀ ಪ್ರಮೋಟರ್ಸ್ಗಳು ಹಾಗೆ ರಿಟೇಲರ್ಸ್ಗಳು ಆ ಒಂದು ಸ್ಟಾಕಲ್ಲಿ ಇದ್ದಾರೆ ಅಂತಂದರೆ ರಿಸ್ಕ್ ಆ್ಯಸ್ ಅನ್ ಇನ್ವೆಸ್ಟರ್ ನಮಗೆ ಜಾಸ್ತಿ ಇರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವೆರಿ ಇಂಪಾರ್ಟೆಂಟ್, ಈ ಒಂದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು FIIsಗಳ ಗ್ರೋತ್ಗಳೇನಿದೆಯೋ ಅಥವಾ ಅವರು ಇನ್ವೆಸ್ಟ್ ಮಾಡೋದು, ಫಾರ್ ಎಕ್ಸಾಂಪಲ್ ಲಾಸ್ಟ್ ವರ್ಷ 100 ಶೇರ್ನ ತೊಗೊಂಡಿದ್ರು, ಈ ವರ್ಷ 120 ಶೇರ್ನ ತೊಗೊಂಡಿದ್ದಾರೆ ಅಂತಂದರೆ ಅವರ ಇಂಟ್ರೆಸ್ಟ್ ವರ್ಷದಿಂದ ವರ್ಷಕ್ಕೆ ಆ ಬಿಸ್ನೆಸ್ಸಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ, ವಿಚ್ ಈಸ್ ಅ ಪಾಸಿಟಿವ್ ಸೈನ್. ಸೊ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ರಿಟೇಲರ್ಸ್ ಹೋಲ್ಡಿಂಗ್ಸ್ಗಳು ಜಾಸ್ತಿ ಆಗ್ತಾ ಇದೆ ಬಿಸ್ನೆಸ್ಸಲ್ಲಿ ಅಂತಂದರೆ ರಿಸ್ಕ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ನೀವು ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರಾ ಅಂದರೆ ರಿಟೇಲರ್ಸ್ಗಳ ಶೇರ್ ಕಡಿಮೆ ಆಗ್ತಾ ಇದೆ ಅಂತಂದರೆ ದಟ್ ಇಸ್ ಅ ಗುಡ್ ಸೈನ್ ಅಂತ ಹೇಳ್ತಾರೆ ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವಲ್ಲಿ. ಸೊ ಎಕ್ಸಾಕ್ಟ್ಲಿ ಉಲ್ಟಾ ಆಗಿ ನಾವು ಯೋಚನೆ ಮಾಡಬೇಕಾಗುತ್ತೆ ಇನ್ವೆಸ್ಟಿಂಗಲ್ಲಿ ಬಂದಾಗ. ಸೊ ಇದನ್ನು ಅನಲೈಸ್ ಮಾಡ್ಕೊಂಡು ಹೋಗೋಣ. ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ದರ್ ಇಸ್ ಅ ಸೆಕ್ಷನ್, ರೈಟ್? ಶೇರ್ ಹೋಲ್ಡಿಂಗ್ ಹಿಸ್ಟ್ರಿನ ನಾವು ನೋಡ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸಲ್ಲಿ. ಫಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು, ಅಂದರೆ ಬೇರೆ ದೇಶದಿಂದ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂತಹ ಬಿಸ್ನೆಸ್ಗಳು ನಾವು ನೋಡ್ತೀವಿ ಅಂತಂದರೆ ಯು ಕ್ಯಾನ್ ಈಸಿಲಿ ಸಿ ಜುಲೈ, ಸೆಪ್ಟೆಂಬರ್, ಡಿಸೆಂಬರ್ 2023. ಸೊ ಕ್ವಾರ್ಟರ್ ಬೈ ಕ್ವಾರ್ಟರ್ ಡೀಟೇಲ್ಸಲ್ಲಿ ನೋಡ್ತೀವಿ ಅಂತಂದರೆ ಇನ್ಫ್ಯಾಕ್ಟ್ ಇನ್ಕ್ರೀಸ್ ಆಗಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಸ್ಯೂಮ್ ಮ್ಯೂಚುವಲ್ ಫಂಡ್ಸ್ ಅಂತ ನಾನು ನೋಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ಮೇಜರಾಗಿ ಚೇಂಜ್ ಇಲ್ಲ, ಅಷ್ಟೇ ಇದೆ ಪರ್ಸೆಂಟೇಜ್ ಹೋಲ್ಡಿಂಗ್. ಇನ್ಫ್ಯಾಕ್ಟ್ ಲಾಸ್ಟ್ ಜುಲೈಯಿಂದ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಮ್ಯೂಚುವಲ್ ಹೋಲ್ಡಿಂಗ್ಸ್ಗಳು ಕೂಡ ಈ ಒಂದು ಕಂಪನಿಲಿ ಜಾಸ್ತಿನೇ ಆಗಿರುತ್ತೆ. ಇನ್ನು ರಿಟೇಲರ್ಸ್ ಪ್ರಕಾರ ನೋಡ್ತೀವಿ ಅಂತಂದರೆ ಲೆಟ್ಸ್ ಸೇ ರಿಟೇಲರ್ಸ್ಗಳ ಶೇರ್ ಹೋಲ್ಡಿಂಗ್ ಕಡಿಮೆ ಆಗಿದೆ. ಸೊ ಓವರಾಲ್ ನಾವು ನೋಡ್ತೀವಿ ಅಂತಂದರೆ ಪರ್ಸೆಂಟೇಜ್ ಆಫ್ ಶೇರ್ಸ್ ಏನಿದೆಯೋ
ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಹಾಗೆ ದೊಡ್ಡ ದೊಡ್ಡ ದುಡ್ಡು ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರ ಹತ್ರ ಹೋಗ್ತಾ ಇರೋದು ಒನ್ ಆಫ್ ದ ಪಾಸಿಟಿವ್ ಸೈನ್ಸ್ ಅಂತ ಹೇಳ್ಬೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಪ್ರಕಾರ. ಸೊ ಓವರ್ ಆಲ್ ಸಮರಿ ಪ್ರಕಾರ ನೋಡ್ತೀವಿ ಅಂತಂದರೆ ಫೈನಾನ್ಷಿಯಲ್ ರೇಷಿಯೋಸ್ಗಳಿರ್ಬೋದು ಅಥವಾ ಅವರ ಅಸೆಟ್ ಕ್ವಾಲಿಟಿ ಇರ್ಬೋದು, ಎಲ್ಲ ಮಾಹಿತಿಗಳನ್ನು ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಪಾಯಿಂಟರ್ಸ್ಗಳಲ್ಲಿ ನಾವು ಮಾತಾಡಿದ್ದೀವಿ. ಇದೇ ಎಕ್ಸಾಕ್ಟ್ ರೆಪ್ಲಿಕಾನ ಬೇರೆ ಇನ್ನೂ 2 ಕಂಪನೀಸ್ಗಳಿಗೆ ನಾನು ಮಾಡ್ತಾ ಹೋಗ್ತೀನಿ. ಕ್ವಿಕ್ ಆಗಿರುತ್ತೆ ಇನ್ಫಾರ್ಮೇಷನ್ಸ್ಗಳು, ಓನ್ಲಿ ಬಿಸ್ನೆಸ್ ಮಾಡೆಲ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಂಪನಿ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಇರ್ತಕ್ಕಂತಹ ಕಂಪನಿ ಬಂದು JSW ಸ್ಟೀಲ್ ಲಿಮಿಟೆಡ್. JSW ಸ್ಟೀಲ್ ಕಂಪನಿ ಹೆಸರಲ್ಲೇ ಇದೆ, ಬೇಸಿಕಲಿ ಸ್ಟೀಲ್ಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ಕಂಪನಿ. ಸುಮಾರು ವರ್ಷಗಳಿಂದ ಬ್ರ್ಯಾಂಡ್ ಪ್ರೆಸೆನ್ಸ್ ಇರೋದು ಇಡೀ ಭಾರತದಲ್ಲಷ್ಟೇ ಅಲ್ಲ, ಬೇರೆ ಕಂಟ್ರೀಸ್ಗಳಲ್ಲೂ ಕೂಡ ಇರುತ್ತೆ. ಇದು ಎಲ್ರಿಗೂ ಗೊತ್ತಿರತಕ್ಕಂಥ ಬ್ರ್ಯಾಂಡ್ ಆಗಿರೋದ್ರಿಂದ ಜಾಸ್ತಿ ನಾನು ಆ ಒಂದು ವಿಚಾರವಾಗಿ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ. ಕ್ವಿಕ್ಲಿ ಆ ಒಂದು ಬಿಸ್ನೆಸ್ಸಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಫೈನಾನ್ಷಿಯಲ್ ಮಾಹಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಬೇಸಿಕಲಿ JSW ಸ್ಟೀಲ್ ಲಾಸ್ಟ್ ಮಂತಲ್ಲಿ ನಾವು ನೋಡ್ತೀವಿ ಅಂತಂದರೆ 1 ಮಂತಿನ ಪರ್ಫಾರ್ಮೆನ್ಸ್ ಪ್ರಕಾರ ಆ್ಯಕ್ಚುಲಿ ನೆಗೆಟಿವ್ ಗ್ರೋತನ್ನೇ ಕಂಡಿದೆ. 5.37% ಕುಸಿತ ಆಗಿದೆ. ಒಂದು ವರ್ಷದಲ್ಲಿ 11.61% ರಿಟರ್ನ್ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಕಳೆದ 5 ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ 313% ಗ್ರೋತ್ ಆಗಿದೆ. ಆ್ಯಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡ್ತೀವಿ ಅಂತಂದರೆ ಸೊ ಆಲ್ಮೋಸ್ಟ್ 2016ಇಂದ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಡಿಪ್ ನಮ್ಗೆ ಕಂಡು ಬಂದಿದೆ. ಈ ಒಂದು ಗ್ಯಾಪಲ್ಲಿ ಇಲ್ಲಿ ಗಮನಿಸ್ತಾ ಇರ್ಬೋದು. 2016 ಈ ಒಂದು ಸಮಯದಲ್ಲಿ ಅದಾದಮೇಲೆ ಮಾರ್ಕೆಟ್ ಅಪ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಒನ್ ಆಫ್ ದ ರಿಸ್ಕಿಯೆಸ್ಟ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಸೈಕ್ಲಿಕಲ್ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೊರಗಡೆಗೆ ಏನೋ ಒಂದು ವಿಷಯಗಳು ನಡೀತಾ ಇದೆ, ಏನೋ ಒಂದು ಪ್ರಾಬ್ಲಮ್ಗಳಾಗ್ತಿದೆ ಅಂತಂದರೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಭಾರತ ಬಿಟ್ಟು ಈಗೆಲ್ಲ ಒಂಥರ ಯುದ್ಧ ಆಯಿತು, ಡಿಮ್ಯಾಂಡ್ ಆಟೋಮೆಟಿಕಲಿ ಜಾಸ್ತಿ ಆಗಿಬಿಡುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಇಲ್ಲ ಅಲ್ಲಿಂದ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಕುಸಿತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಸ್ಟೀಲ್ ಮೇಲೆ ಡಿಪೆಂಡೆನ್ಸಿ ಇವ್ರದ್ದು ಜಾಸ್ತಿ ಇದೆ. ಅದರ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನೇ ಇವ್ರು ರೆಡಿ ಮಾಡ್ತಾ ಇರೋದ್ರಿಂದ ಈ ಒಂದು ಸೈಕ್ಲಿಕಾಲಿಟಿ ಎಫೆಕ್ಟ್ ಏನಿರುತ್ತೋ ಈ ಬಿಸ್ನೆಸ್ಸನ್ನು ವಾಲಟೈಲ್ ಮಾಡುತ್ತೆ ಅಥವಾ ಏರುಪೇರಿನ ಗತಿಗಳನ್ನು ಜಾಸ್ತಿ ಮಾಡುತ್ತೆ. ಇಫ್ ಯು ಆರ್ ಅನ್ ಇನ್ವೆಸ್ಟರ್, ನೀವು ಈ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಜಾಸ್ತಿ ವಾಲಟಿಲಿಟಿನ ತಡ್ಕೊಳ್ಳೋಕ್ಕಾಗುತ್ತೆ ನಿಮಗೆ ಅಂದರೆ ಮಾತ್ರ ನೀವು ಈ ರೀತಿಯಂಥ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಪಾಯಿಂಟ್ 1. ಪಾಯಿಂಟ್ 2, ಇವಾಗ ಇದರಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಬಿಸ್ನೆಸ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಇವ್ರಿಗೆ ಬರ್ತಾ ಇರ್ತಕ್ಕಂಥ ರೆವಿನ್ಯೂ ಗಮನಿಸ್ತಾ ಇರ್ಬೋದು. ಪ್ರಾಡಕ್ಟ್ ವೈಸ್ ಸ್ಪ್ಲಿಟ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಮಟ್ಟಿಗೆ ಮೆಜಾರಿಟಿ ಆಫ್ ದೇವ್ರ ಬಿಸ್ನೆಸ್ ಬರ್ತಾ ಇರತಕ್ಕಂಥದ್ದು ಹಾಟ್ ರೋಲ್ಡ್ ಕಾಯಿಲ್ ಸ್ಟೀಲ್ ಆ್ಯಂಡ್ ಪ್ಲೇಟ್ಸಿಂದ ಬರ್ತಾ ಇರತಕ್ಕಂಥದ್ದು ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸಿಂದ. ಇನ್ನು ಲಾಂಗ್ ರೋಲ್ಡ್ ಪ್ರಾಡಕ್ಟ್ಸಿಂದ 18.5%, ಹಾಗೆ ಕಲರ್ ಕೋಟೆಡ್ ಗ್ಯಾಲ್ವನೈಸ್ಡ್ ಕಾಯಿಲ್ಸ್ ಹಾಗೆ ಶೀಟ್ಸಿಂದ 16.49% ಮೇಜರ್ ರೆವೆನ್ಯೂರಿಗೆ ಬರ್ತಾ ಇದೆ. ಇನ್ನು ಮಿಕ್ಕಿರ್ತಕ್ಕಂಥ 13% ರೆವೆನ್ಯೂ ಗ್ಯಾಲ್ವನೈಸ್ಡ್ ಕಾಯಿಲ್ಸ್ ಆ್ಯಂಡ್ ಶೀಟ್ಸಿಂದ ಈ ಒಂದು ಬಿಸ್ನೆಸ್ಗೆ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು. ಇವ್ರ ಬಿಸ್ನೆಸ್ ನಮಗೆ ಅರ್ಥ ಆಯಿತು. ಲೊಕೇಶನ್ ವೈಸು ಇಂಡಿಯಾದಿಂದನೇ ಮೇಜರ್ ಬಿಸ್ನೆಸ್ ಇರೋದು. ಸೊ ಆತ್ಮನಿರ್ಭರ್ ಭಾರತ್ ಇರ್ಬೋದು ಅಥವಾ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟಿಂದ ಏನೋ ಒಂದು ಬೆನಿಫಿಟ್ಸ್ಗಳು ಬಂತು ಈ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಇವರಿಗೆ ಜಾಸ್ತಿ ಬೆನಿಫಿಟ್ಸ್ಗಳಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಆ್ಯಂಡ್ ಇವರ ಬಿಸ್ನೆಸ್ ವರ್ಟಿಕಲ್ಸ್ಗಳು ಅಂತ ಹೇಳ್ತಾರೆ. ಅಂದರೆ ಯಾವ್ಯಾವ ಬಿಸ್ನೆಸ್ ಮಾಡೆಲ್ ಇವರಿಗೆ ಬಿಸ್ನೆಸ್ ಬರ್ತಾ ಇದೆ ಅಂತಂದರೆ ರಿಟೇಲಲ್ಲಿ 36% ರಿಟೇಲ್ ನಮ್ಮ ಮತ್ತು ಕಾಮನ್ ಬೈಯರ್ಸ್ ಸೆಲ್ಲರ್ಸ್ಗಳಿಗೆ ಮಾರ್ತಕ್ಕಂಥ ಪ್ರಾಡಕ್ಟು, ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾದಿಂದ 32%, ಇಂಡಸ್ಟ್ರಿಯಲ್ ಕಡೆಯಿಂದ 18% ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳಿಂದ, ಆಟೋಮೊಬೈಲ್ ಸೆಕ್ಟರಿಂದ ಇವರಿಗೆ ಇವತ್ತಿನ ಮಟ್ಟಿಗೆ 14% ವರ್ಟಿಕಲ್ಸ್ ವೈಸ್ ರೆವೆನ್ಯೂ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ಮಾರ್ಕೆಟ್ ಶೇರ್ ಅಂತ ನಾವು ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ 100 ಪ್ರಾಡಕ್ಟ್ಸ್ಗಳು ಸೆಲ್ ಆಗ್ತಾ ಇದೆ ಇವರ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಇವರ ಪ್ರಾಡಕ್ಟ್ಸ್ಗಳು ಎಷ್ಟು ಸೆಲ್ ಆಗ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಮೇನ್ ಸೆಗ್ಮೆಂಟ್ ಪ್ರಕಾರ ನೋಡ್ತೀವಿ ಅಂತಂದರೆ ಕ್ರೂಡ್ ಸ್ಟೀಲ್ ಮಾರ್ಕೆಟ್ ಶೇರ್ಲಿ 15.63% ಮಾರ್ಕೆಟ್ ಶೇರ್ ಇವರು ಹೊಂದಿರ್ತಾರೆ. ಗ್ಯಾಲ್ವನೈಸ್ಡ್ ಸ್ಟೀಲಲ್ಲಿ 42%, ಸ್ಟೀಲ್ ಕನ್ಸಂಪ್ಷನ್ ಮಾರ್ಕೆಟ್ ಶೇರ್ 13.6% ಇರುತ್ತೆ ಇವರ ಓವರ್ ಆಲ್ ಮಾರ್ಕೆಟ್ ಶೇರ್ನ ಪ್ರಕಾರ. ಸೊ ಡಿಸೆಂಟ್ ಮಾರ್ಕೆಟ್ ಶೇರ್ನ ಇಂಡಸ್ಟ್ರಿಯಲ್ಲಿ ಹೊಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವರ ಮೆಟ್ರಿಕ್ಸ್ಗಳ ಪ್ರಕಾರ ಒಂದೊಂದೇ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಹೋಗೋಣ. ನಾವು ಯೂಸ್ ಮಾಡ್ಕೊಳ್ತಾ ಇರತಕ್ಕಂತಹ ಶೀಟಲ್ಲಿ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಓವರ್ ಆಲ್ ಡೀಟೇಲ್ಸ್ ಪ್ರಕಾರ 2,19,981 ಇವರ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ. ಅಫ್ಕೋರ್ಸ್ ಲಾರ್ಜ್ ಕ್ಯಾಪ್ ಕಂಪನಿ. ಇನ್ನು ಇವರ ಪ್ರೆಸೆಂಟ್ ಪ್ರೈಸ್ ಬಂದು 900. ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ರೈಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೋಡ್ತಾ ಹೋಗಿ. ಸ್ಟಾಕ್ ಪಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಲಾಸ್ಟಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನಿಮಗೆ ಡೌಟ್ ಇದ್ದರೆ ಒಂದ್ಸತಿ ಅದನ್ನು ಚೆಕ್ ಮಾಡ್ಬೋದು. ಸ್ಟಾಕ್ ಪಿ 31.6 ಬಲಗಡೆ ಕಾಣಿಸ್ತಾ ಇದೆ ನೋಡಿ ಮಾಹಿತಿ 31.6. ಇನ್ನು ನೆಕ್ಸ್ಟ್ ಬರೋದು ಇಂಡಸ್ಟ್ರಿ ಪಿ ಎಷ್ಟಿದೆಯಪ್ಪ, ಇಂಡಸ್ಟ್ರಿ ಪಿ ಪ್ರಕಾರ ನೋಡ್ತೀವಿ ಅಂತಂದರೆ 19.1. ಇಲ್ಲಿ ಗಮನಿಸ್ತಾ ಇರ್ಬೋದು 19.1 ಆ ಒಂದು ಮಾಹಿತಿನ ಇಲ್ಲಿ ಕೊಡ್ತೀನಿ ನಾನು. 19.1 ಅಂತ ಕೊಟ್ಟರೆ ಗಮನಿಸ್ತಾ ಇರ್ಬೋದು ಡೀಸೆಂಟ್ ಅನ್ನ ಸ್ಟಾಕ್ ಪಿ ಪ್ರಕಾರ ವ್ಯಾಲ್ಯೂಯೇಷನ್ ಡೀಸೆಂಟ್ ಇದೆ. ಅಂದರೆ ಇಂಡಸ್ಟ್ರಿ ಪಿ ಏನಿದೆಯೋ ಅದಕ್ಕಿಂತ ಡಬಲ್ ಮಾಡಿ ನೋಡ್ತೀವಿ ಅಂತಂದ್ರೆ ಅಷ್ಟೇನು ಹೋಗಿಲ್ಲ, ತೀರಾ ಜಾಸ್ತಿ ಇಲ್ಲ, ಪರವಾಗಿಲ್ಲಪ್ಪ, ಒಂದು ಲೆವೆಲ್ಗೆ ಡೀಸೆಂಟ್ ವ್ಯಾಲ್ಯೂಯೇಷನ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇದೆ ಪಿ ರೇಷಿಯೋ. ಇಂಡಸ್ಟ್ರಿ ಪಿ 19, ಸ್ಟಾಕ್ ಪಿ 31.6 ಇದೆ, ಜಾಸ್ತಿ ಇದೆ ಬಟ್ ತೀರಾ ಜಾಸ್ತಿ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಿ ಬಿ ರೇಷಿಯೋ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 2.83 ಇದೆ. ಸೊ ಒಂದ್ಸತಿ ಎಂಟ್ರಿ ಮಾಡೋಣ ಡೀಟೇಲ್ಸನ್ನು. 2.83
ಸೊ ಇದರ ಪ್ರಕಾರ ರಿಸಲ್ಟ್ ಬಂದು ಡಿಸೆಂಟ್ ಇದೆ. ತೀರಾ ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲ, ಇದರ ಪ್ರಕಾರನೂ ಕೂಡ ಓಕೆ ವ್ಯಾಲ್ಯೂಯೇಷನ್ ಅಲ್ಲೇ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿನೂ ಬರ್ತಾ ಇರತಕ್ಕಂಥದ್ದು. ಡೆಟ್ ಟು ಇಕ್ವಿಟಿ ನೋಡೋಣ. ಸಾಲದ ನಂಬರ್ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಅಂತ ಹೇಳಿದ್ದೆ ನಾನಾಗಲೇ. ಡೆಟ್ ಟು ಇಕ್ವಿಟಿ 1.13, ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಯೂಶ್ವಲಿ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಿಕಾಸ್ ಕ್ಯಾಪೆಕ್ಸ್ ಅಂತ ಹೇಳ್ತಾರೆ. ಅಂದರೆ ಜಾಸ್ತಿ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇದ್ರ ರಿಲೇಟೆಡ್ ಕೆಲಸಗಳು ಇವರಲ್ಲಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಯೂಶ್ವಲಿ ಸ್ವಲ್ಪ ಸಾಲದ ನಂಬರ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. 1.13 ಅಂತ ನಾವಿಲ್ಲಿ ಎಂಟ್ರಿ ಮಾಡೋಣ. ಇದು ಕೂಡ ಡಿಸೆಂಟ್ ಅಂತಲೇ ಹೇಳ್ತಾ ಇದೆ. ತೀರಾ ಅಟ್ರಾಕ್ಟಿವ್ ಆಗಿಲ್ಲ, ಬಟ್ ಓಕೆ ಅಪ್ಪ ಅನ್ನೋ ಲೆವೆಲ್ಗೆ ಈ ಒಂದು ನಂಬರ್ ಕೂಡ ಇರತಕ್ಕಂಥದ್ದು. ಪೆಗ್ ರೇಷಿಯೋ 13.4, ಅಗೇನ್ ಈ ನಂಬರ್ ಜಾಸ್ತಿ ಇರತಕ್ಕಂಥದ್ದು. ಅಗೇನ್ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. 13.4 ರಿಟರ್ನ್ ಮಾಡೋಣ. ಸೊ ಇದ್ರ ಪ್ರಕಾರ ಬ್ಯಾಡ್ ಅಂತಲೇ ಬಂತು. ಪೆಗ್ ರೇಷಿಯೋ ಇಸ್ ಬ್ಯಾಡ್. ಸೊ ನೆಕ್ಸ್ಟ್ ROE ROC ರಿಟರ್ನ್ ಆನ್ ಇಕ್ವಿಟಿ 11.8, ಪರವಾಗಿಲ್ಲ, 10 ಮೇಲಿದೆ. ಎಂಟ್ರಿ ಮಾಡೋಣ. 11.8, ROC ಬಂದು 13.3%. ಸೊ ಎರಡು ಕೂಡ ಡಿಸೆಂಟ್ ನಂಬರೇ. ನೆಟ್ ಕ್ಯಾಶ್ ಫ್ಲೋ, ಸೊ ಆಬ್ವಿಯಸ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ನಾವು ಹೋಗ್ತೀವಿ ಇಲ್ಲಿ. ಅಗೇನ್ ಯಾವುದೇ ಒಂದು ಮಾಹಿತಿ ನಾನು ಇಲ್ಲಿ ಹೇಳ್ತಾ ಇದ್ದೀನೋ ಸುಮ್ಮನೆ ಕೇಳಿಸ್ಕೊಂಡು ಬಿಡೋಕೆ ಹೋಗ್ಬಿಡಿ. ನೀವು ಕೂಡ ಖುದ್ದಾಗಿ ಒಂದ್ಸತಿ ಪರ್ಸ್ನಲ್ ಆಗಿ ಚೆಕ್ ಮಾಡಿ, ಈ ರೀತಿ ವೆಬ್ಸೈಟ್ನ ಹೋಗಿ ವಿಸಿಟ್ ಮಾಡಿ ನೋಡಿದಾಗ ಐಡಿಯಾಗಳು ಜಾಸ್ತಿ ನಿಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಪ್ರಕಾರ ಕ್ಯಾಶ್ ಫ್ಲೋ ನೀವು ನೋಡ್ತೀರಾ ಅಂತ ಅಂದರೆ ನೆಟ್ ಕ್ಯಾಶ್ ಫ್ಲೋ ಲಾಸ್ಟ್ ಡೀಟೇಲ್ಸ್ ಪ್ರಕಾರ ನೆಗೆಟಿವ್ ಅಲ್ಲೇ ಇದೆ. ಮಾರ್ಚ್ 2023 ಪಾಸಿಟಿವ್ ಇತ್ತು, ಬಟ್ ಮಾರ್ಚ್ 2024 ಪ್ರಕಾರ ಇದು ನೆಗೆಟಿವ್ ಅಲ್ಲೇ ಇರೋದ್ರಿಂದ ನಾನು ಮೈನಸ್ ಅಂತ ಇದನ್ನು ಕೊಡ್ತೀನಿ. ಒಂದು ಸೆಕೆಂಡ್, -7394 ಎಂಟ್ರಿ ಮಾಡ್ತೀನಿ. ಇದು ಕೂಡ ಬ್ಯಾಡ್ ಅಂತಲೇ ನಮಗಿಲ್ಲಿ ತೋರಿಸ್ತಾ ಇದೆ. ಸೊ ಓವರಾಲ್ ರೇಟಿಂಗ್ಸ್ ಪ್ರಕಾರ ಹೌ ಬ್ಯೂಟಿಫುಲ್ ಇಟ್ ಈಸ್. ಸೊ ಒಂದೇ ಆಸ್ಪೆಕ್ಟಲ್ಲಿ ನಾವು ನೋಡಬಾರ್ದು. ಯಾವುದೇ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದರೆ ಮಲ್ಟಿಪಲ್ ಆ್ಯಂಗಲಿಂದ ನೋಡಿದ್ರೆ ರೇಟಿಂಗ್ ಬಂದು ಎಷ್ಟು ಬಂತು? 59.26% ಕಾನ್ಫಿಡೆನ್ಸ್ ರೇಷಿಯೋ ಬಂತು. ವಿಪ್ರೋಗೆ ಎಷ್ಟಿತ್ತು ಈ ನಂಬರ್? 74 ಇತ್ತು, ಬಟ್ ಈ ಕೇಸಲ್ಲಿ ಇದು 59.26%. ಇನ್ನು ನೆಕ್ಸ್ಟ್ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಬೇಸಿಕಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಕಾರ ನೋಡ್ತೀವಿ ಅಂತಂದರೆ 44.8% ರೀಸೆಂಟ್ ಡೇಟಾ ಪ್ರಕಾರ ಪ್ರಮೋಟರ್ಸ್ಗಳು ಹೋಲ್ಡ್ ಮಾಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ಸ್ 3.58%, ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ 6.95%, ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು 25.52%, ರಿಟೇಲ್ 19.14% ಹೋಲ್ಡ್ ಮಾಡ್ತಾ ಇದ್ದಾರೆ ಈ ಕಂಪನಿಯಲ್ಲಿ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ಸ್ಗಳು ಕಡಿಮೆ ಹಾಕೊಂಡು ಬಂದಿದೆ ವೆರಿ ರೀಸೆಂಟ್ಲಿ. ಮ್ಯೂಚುವಲ್ ಫಂಡ್ಸ್ಗಳು ನೋಡೋಣ. ಮ್ಯೂಚುವಲ್ ಫಂಡ್ಸ್ಗಳು ಜಾಸ್ತಿ ಬೈ ಮಾಡ್ತಾ ಇದೆ, ಬಿಕಾಸ್ ಅಫ್ಕೋರ್ಸ್ ದೆರ್ ಇಸ್ ನೋ ಆಪ್ಷನ್. ತುಂಬ ದುಡ್ಡು ಅವ್ರಿಗೆ ಬರ್ತಾ ಇದೆ SIP ಅಲ್ಲಿ ಕಡೆಯಿಂದಲೂ ಎಲ್ಲ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಅರೌಂಡ್ 6.95 ಇದೆ. ಸೊ ರಿಟೇಲ್ ಪ್ರಕಾರ ನೋಡ್ತೀವಿ ಅಂತಂದರೆ ರಿಟೇಲ್ ಪರ್ಸೆಂಟೇಜು ಸೇಮ್ ಇದೆ. ತೀರಾ ಮೇಜರ್ ಡಿಫ್ರೆನ್ಸ್ ಏನು ಇಲ್ಲಿ ನಮಗೆ ಕಾಣ್ತಿಲ್ಲ, ಬಟ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಇದರಿಂದ ಹೊರಗಡೆ ಹೋಗ್ತಾ ಇರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಒಂದು ಕಡೆಯಿಂದ ರೇಟಿಂಗು 59.26%, ಇನ್ನೊಂದು ಕಡೆಯಿಂದ ಓವರಾಲ್ ಡೀಟೇಲ್ಸ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಏನೋ ಬಂದಿದೆ. ಬಟ್ ಮೇನ್ ಆಗಿ ನಾವು ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಥೀಮೆಟಿಕಲಿ ಬರ್ತಕ್ಕಂಥ ದಿನಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆಗಬಹುದು ಭಾರತದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇರುತ್ತೆ. ಮೇ ಬಿ ಬಿಕಾಸ್ ಆಫ್ ದಟ್ ರೀಸನ್ ಅವರು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಂತ ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಕಂಪನಿ ಇನ್ವೆಸ್ಟ್ಮೆಂಟ್ಸ್ ಪ್ರಕಾರ ಟಾಪ್ 1 ಪೊಸಿಷನ್ ಇರತಕ್ಕಂಥ ಕಂಪನಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಬ್ರ್ಯಾಂಡೇ ಭಾರತಿ ಏರ್ಟೆಲ್ ಲಿಮಿಟೆಡ್. ಸೊ ಸುಮಾರು ವರ್ಷಗಳಿಂದ ಬಿಸ್ನೆಸ್ ಅಲ್ಲಿದ್ದಾರೆ. ಇನ್ಫ್ಯಾಕ್ಟ್ 2017 ಜಿಯೋ ವೇವ್ ಏನು ಬಂತು ಅದನ್ನು ಸಹಿಸಿಕೊಂಡು ಅವರಿಗೆ ಟಕ್ಕರ್ ಕೊಟ್ಟಿರ್ತಕ್ಕಂಥ ಕಂಪನಿ ಅಂತ ಹೇಳ್ಬೋದು. ಎಂಟೈರ್ ಬಿಸ್ನೆಸ್ ಪ್ರಕಾರ ಟೆಲಿಕಾಮ್ ಇಂಡಸ್ಟ್ರಿ ಇರ್ಬೋದು, DTH ಇರ್ಬೋದು, ಪ್ರತಿಯೊಂದು ಸೆಗ್ಮೆಂಟಲ್ಲೂ ಕೂಡ ಜಿಯೋಗೆ ಫೇಸ್ ಟು ಫೇಸ್ ಕಾಂಪಿಟೇಷನ್ ಕೊಡ್ತಾ ಇರತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೇಟರ್ಸ್ ಇವತ್ತಿನ ಮಟ್ಟಿಗೆ ಓವರಾಲ್ ಮಾರ್ಕೆಟಿನ ಪ್ರಕಾರ. ರೈಟ್, ಇದರ ಪ್ರಕಾರ ಡೀಟೇಲ್ಸ್ ನಾವು ನೋಡ್ತೀವಿ ಅಂತಂದರೆ ಈ ರೀತಿಯಾಗಿರುತ್ತೆ, ಗಮನಿಸ್ತಾ ಇರ್ಬೋದು. ಪರ್ಫಾರ್ಮೆನ್ಸ್ ಪ್ರಕಾರ ಸ್ಟಾಕಿನ ಪರ್ಫಾರ್ಮೆನ್ಸ್ ಲಾಸ್ಟ್ ಒಂದು ತಿಂಗಳಲ್ಲಿ 4.93% ಪಾಸಿಟಿವ್ ಗ್ರೋತ್ ಆಗಿದೆ ಒಂದೇ ತಿಂಗಳಲ್ಲಿ. ಆ್ಯಂಡ್ ಒಂದು ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ 67.91% ಗ್ರೋತ್ ಆಗಿದೆ. ಕಳೆದ 5 ವರ್ಷದಲ್ಲಿ 325.46%. ವೆರಿ ಇಂಟ್ರೆಸ್ಟಿಂಗ್ಲಿ ಗಮನಿಸ್ತಾ ಇರ್ಬೋದು, ಅರೌಂಡ್ 2015-16 ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದ್ದಂಥದ್ದು ಸ್ಟಾಕ್. 2007 2017 ಲಿಟ್ರಲಿ ಏನೂ ಆಗಿರಲಿಲ್ಲ. 2017 ಆದ ಮೇಲೆ ಗ್ರೋತ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಆಸ್ ಯು ಕ್ಯಾನ್ ಸಿ, 340 ರೂಪಾಯಿ ಇರತಕ್ಕಂತಹ ಶೇರು 2020 ಸಮಯದಲ್ಲಿ 300-500 ರೂಪಾಯಿ ರೇಂಜಲ್ಲಿ ನಡೀತಾ ಇದ್ದಂತಹ ಶೇರು ಇವತ್ತಿನ ಮಟ್ಟಿಗೆ 1493 ರೂಪಾಯಿಗೆ ಬಂದು ತಲುಪಿದೆ. ಅಂದರೆ ಗ್ರೋತ್ ಪೊಟೆನ್ಷಿಯಲ್ ಏನಿದೆಯೋ, ಡಿಜಿಟಲ್ ಯೂಸರ್ಸ್ಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು, ಡಿಜಿಟಲೈಸೇಷನ್ ಕಡೆಗೆ ನಾವು ಮೂವ್ ಆಗ್ತಾ ಇದ್ದೀವಿ. ಹಾಗೆ ಓವರಾಲ್ ನಾನು ಆಲ್ರೆಡಿ ಹೇಳಿದೆ 2017 ಆದಮೇಲೆ ಜಿಯೋಗೆ ಬೇರೆ ಬೇರೆ ರೀತಿಯಾದಂಥ ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡೋದ್ರ ಮೂಲಕ ಕಾಂಪಿಟೇಷನ್ ಕೊಡ್ತಾ ಇರ್ತಕ್ಕಂಥ ಕಂಪನಿ ಏರ್ಟೆಲ್. ಆಸ್ ಎ ರಿಸಲ್ಟ್ ವಿ ಕ್ಯಾನ್ ಈಸಿಲಿ ಸಿ, ನಮಗೆ ಇಲ್ಲಿ ಗೊತ್ತಾಗುತ್ತೆ ಕಂಪನಿ ಆಲ್ಮೋಸ್ಟ್ 2 ಫೋಲ್ಡ್ನಷ್ಟು 3 ಫೋಲ್ಡ್ನಷ್ಟು ಗ್ರೋತ್ ರೀಸೆಂಟ್ ದಿನಗಳಲ್ಲಿ ಕಂಡಿರ್ತಕ್ಕಂಥದ್ದು. ಡೇಟಾ ಪ್ರಕಾರ
19.13% ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡಿರ್ತಾರೆ ಇದರಲ್ಲಿ LIC ಹೆಲ್ತ್ ಪ್ರೊಟೆಕ್ಷನ್ ಪ್ಲಸ್ ಫಂಡಿಂದ 4.09% ಇನ್ವೆಸ್ಟ್ಮೆಂಟ್ ಈ ಕಂಪನಿಗೆ ರೀಸೆಂಟ್ ಕ್ವಾರ್ಟರಲ್ಲಿ ಬಂದಿರುತ್ತೆ. ಸೊ ಫಾರ್ ಕಂಪನಿಯ ರೆವೆನ್ಯೂ ಮಿಕ್ಸ್ ನೀವು ನೋಡ್ತಾ ಇದ್ರೆ ಇದರಲ್ಲಿ ಮೊಬೈಲ್ ಸರ್ವಿಸ್ ಇಂದ ಅರೌಂಡ್ 80.5% ರೆವೆನ್ಯೂ ಗಳಿಸ್ತಾ ಇದೆ. ಲೈಕ್ ಸಿಮ್ ಇರ್ಬೋದು, ಈ ರೀತಿಯಂತಹ ಸರ್ವಿಸ್ ಅನ್ನು ಕೊಡೋದ್ರ ಮೂಲಕ. ಇನ್ನು ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ 14%, ಹೋಮ್ ಅಂತ ಅಂದ್ರೆ DTH ಈ ರೀತಿಯಂತಹ ಸೆಗ್ಮೆಂಟ್ ಅಲ್ಲಿ 3.4%. ಮೇಜರ್ ರೆವೆನ್ಯೂ ಇವರಿಗೆ ಸಿಮ್ ಬಿಸ್ನೆಸ್ ಇಂದಾನೆ ಬರ್ತಾ ಇರತಕ್ಕಂಥದ್ದು, ಟೆಲಿಕಾಂ ಸರ್ವಿಸ್ ಇಂದಾನೆ ಬರ್ತಾ ಇರತಕ್ಕಂಥದ್ದು. ಲೊಕೇಶನ್ ವೈಸ್ ಇಂಡಿಯಾದಲ್ಲಿ 70% ಬಿಸ್ನೆಸ್ ಅನ್ನ ಕಂಪನಿ ಗಳಿಸ್ತಾ ಇದೆ. ಸೌತ್ ಏಷ್ಯಾ 0.3%, ಆಫ್ರಿಕಾದಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಇವರ ಬಿಸ್ನೆಸ್ ಪ್ರೆಸೆನ್ಸ್ ಇದೆ. 29.5% ಬಿಸ್ನೆಸ್ ಅಲ್ಲ ಆಫ್ರಿಕಾದಲ್ಲಿ ಕಂಪನಿ ಗಳಿಸ್ತಾ ಇದೆ. ಸೊ ಫಂಡಮೆಂಟಲ್ ಮಾಹಿತಿಗಳ ಡೀಟೇಲ್ಸ್ಗಳನ್ನ ಇಮಿಡಿಯೇಟ್ ಆಗಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ನಾನು ಗಮನಿಸ್ತಾ ಇರಬಹುದು 8,93,076 ರೂಪೀಸ್ ಅಂದ್ರೆ 76 crores ರೂಪೀಸ್ನಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರತಕ್ಕಂಥ ಕಂಪನಿ. ಅಫ್ಕೋರ್ಸ್ ಇಟ್ಸ್ ಅ ವೆರಿ ಲಾರ್ಜ್ ಕಂಪನಿ. ನೆಕ್ಸ್ಟ್ LTP ಸದ್ಯದ ಪ್ರೆಸೆಂಟ್ ಬೆಲೆ 1494 ಇವರ ಶೇರ್ನ ಬೆಲೆ ನಡೀತಾ ಇರತಕ್ಕಂಥದ್ದು. ಆ ಮಾಹಿತಿನೂ ಕೂಡ ನಾನು ಎಂಟ್ರಿ ಮಾಡಿದ್ದೀನಿ. ಸ್ಟಾಕ್ PE 75, PE ರೇಷಿಯೋ ಇರತಕ್ಕಂಥದ್ದು. ಇಂಡಸ್ಟ್ರಿ PEಗೆ ನಾವು ಕಂಪೇರ್ ಮಾಡ್ತೀವಿ. ಇಂಡಸ್ಟ್ರಿ PE ಬಂದು 63.9. ಸೊ ಡೀಸೆಂಟ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ತೀರಾ ಕಡಿಮೆನೂ ಇಲ್ಲ, ಅಂದರೆ ಕಡಿಮೆ ಪ್ರೈಸಲ್ಲಿ ಏನು ಸಿಗ್ತಿಲ್ಲ ನಿಮಗೆ, ತೀರಾ ಜಾಸ್ತಿ ಅಂತನೂ ಅಲ್ಲ, ಡೀಸೆಂಟ್ ವ್ಯಾಲ್ಯೂಯೇಷನಲ್ಲೇ ಕಂಪನಿ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು. ನೆಕ್ಸ್ಟ್ ಬರೋದು PB ರೇಷಿಯೋ, ಅಸೆಟ್ ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ. PB ರೇಷಿಯೋ ಎಷ್ಟಿದೆಪ್ಪ? PB ರೇಷಿಯೋ 10.3. ಸ್ವಲ್ಪ ಕನ್ಸರ್ನಿಂಗ್ ನಂಬರ್ ಅಂತ ಹೇಳ್ಬೋದು, 10.3. ಸೊ ಬ್ಯಾಡ್ ಅಂತ ಸಿಚುವೇಷನಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಡೆಟ್ ಟು ಇಕ್ವಿಟಿ ಸಾಲದ ನಂಬರ್ ನಾವು ನೋಡ್ತೀವಿ ಅಂತ ಅಂದರೆ 2.63, ಒಂದಕ್ಕಿಂತ ಜಾಸ್ತಿ ಇರತಕ್ಕಂಥದ್ದು ಬ್ಯಾಡ್ ಸೈನ್ನೇ ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಬರೋದು ಪೆಗ್ ರೇಷಿಯೋ, PG ರೇಷಿಯೋ ಅಂತ ಹೇಳ್ತೀವಿ ನಾವು. ಇದು ಕೂಡ ಕಡಿಮೆ ಇದ್ದಷ್ಟು ಒಳ್ಳೆಯದು. ಇಂಟ್ರೆಸ್ಟಿಂಗ್ಲಿ ಇದು ಕಡಿಮೆ ಇದೆ, ಅಂದರೆ ಯು ಕ್ಯಾನ್ ಸಿ ಅರ್ನಿಂಗ್ ಪೊಟೆನ್ಷಿಯಲ್ ಕಂಪ್ನಿಗೆ ಜಾಸ್ತಿ ಇದೆ, ಹಾಗಾಗಿ PE ರೇಷಿಯೋ ಜಾಸ್ತಿ ಇದೆ, ನೋ ಪ್ರಾಬ್ಲಮ್ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. 0.61 ಪೊಟೆನ್ಷಿಯಲ್ ಪ್ರಕಾರ ಇನ್ನೂ ಗ್ರೋತ್ ಪೊಟೆನ್ಷಿಯಲ್ ಇದೆ ಈ ಕಂಪನಿಗೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ರೈಟ್, ಗುಡ್ ಸೈನ್ ಇಂಡಿಕೇಟ್ ಮಾಡುತ್ತೆ. ROE ROC ಎರಡೂ ಕೂಡ ಇಲ್ಲಿ ಎಂಟ್ರಿ ಮಾಡ್ತೀನಿ ನಾನು. ಗಮನಿಸ್ತಾ ಇರ್ಬೋದು ROE ಮೋರ್ ದ್ಯಾನ್ 10% ಇದೆ, 14.9%. ROCE ಒಂದು ನಿಮಿಷ, ROE 14.9% ಆ್ಯಂಡ್ ROC ಬಂದು 13.1% ಇದೆ. ರೈಟ್, ಎರಡು ಕೂಡ ಡಿಸೆಂಟ್ ಎನಫ್ ಇದೆ, ತೀರಾ ಗುಡ್ ಅಂತಲ್ಲ, ಓಕೆ ಡಿಸೆಂಟ್ ಎನಫ್ ಅನ್ನೋ ಥರ ಇದೆ. ನೆಟ್ ಕ್ಯಾಶ್ ಫ್ಲೋ ಒಂದ್ಸತಿ ನೋಡ್ಬೋಣ, ನೆಟ್ ಕ್ಯಾಶ್ ಫ್ಲೋ ಯಾವ ರೀತಿ ಇರುತ್ತೆ ಅಂತ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ ನಾನು. ಲಾಸ್ಟಲ್ಲಿ ನೀವು ಚೆಕ್ ಮಾಡ್ತೀರಾ ಅಂತಂದರೆ ಮಾರ್ಚ್ 2024 ಪ್ರಕಾರ 23-24 ಎರಡೂ ಇದರಲ್ಲೂ ಸಿಚುವೇಷನಲ್ಲೂ ಕೂಡ ಕ್ಯಾಶ್ ಪಾಸಿಟಿವ್ ಇಟ್ಕೊಂಡು ಇಷ್ಟು ದೊಡ್ಡ ಕಂಪನಿ ಬಿಸ್ನೆಸ್ನ ಮಾಡ್ತಾ ಇದೆ, ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್. 31 ಅಂತ ನಾನು ಕೊಡ್ತೀನಿ ಇಲ್ಲಿ. ಸೊ ಇದ್ರ ಪ್ರಕಾರ ಗುಡ್ ಸಿಚುವೇಷನ್ಗೆ ಬಂತೆ. ಸೊ ಆ್ಯಸ್ ಪರ್ ದ ಡೀಟೇಲ್ಸ್ ನಾವು ನೋಡ್ತೀವಿ ಅಂತಂದರೆ 74%ನಷ್ಟು ರೇಷಿಯೋ ನಮಗೆ ಅಥವಾ ರೇಟಿಂಗು ಈ ಕಂಪನಿಗೆ ಸಿಕ್ಕಿರುತ್ತೆ. JSW ಸ್ಟೀಲ್ ಅರೌಂಡ್ 60% ಹತ್ತತ್ರ ಇತ್ತು, ಆಲ್ಮೋಸ್ಟ್ 74% ಹತ್ರನೇ ಇದೆ. ವಿಪ್ರೋ ಹಾಗೆ ನಮ್ಮ ಭಾರತಿ ಏರ್ಟೆಲ್ ಲಿಮಿಟೆಡ್ ಏನಿದೆಯೋ ಈ ಎರಡೂ ಸಿಚುವೇಷನ್ಸ್ಗಳಲ್ಲಿ ನೋಡಿದ್ರೆ ಭಾರತಿ ಏರ್ಟೆಲ್ ಹಾಗೆ ವಿಪ್ರೋ ಏನಿದೆಯೋ ಫಸ್ಟ್ ಪ್ರಿಯಾರಿಟಿಲಿ ಬರುತ್ತೆ, ಲಾಸ್ಟ್ ಪ್ರಿಯಾರಿಟಿ ಅಂತ ಬರ್ತಕ್ಕಂಥದ್ದು JSW ಸ್ಟೀಲ್ ಅನ್ನೋದು ಅರ್ಥ ಆಯಿತು. ಸೊ ಇವಾಗ ಕ್ವಿಕ್ ಆಗಿ ಅವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ಸ್ತಿ ಗಮನಿಸ್ಕೊಂಬೋಣ. ವೆರಿ ರೀಸೆಂಟಾಗಿ ನೋಡ್ತೀವಿ ಅಂತಂದರೆ 53%ನಷ್ಟು ಶೇರ್ ಹೋಲ್ಡಿಂಗ್ ಬಂದು ಪ್ರಮೋಟರ್ಸ್ಗಳು ಹೋಲ್ಡ್ ಮಾಡ್ತಾ ಇದ್ದಾರೆ. 11%ನಷ್ಟು ಮ್ಯೂಚುವಲ್ ಫಂಡ್ಸ್, ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಫಂಡ್ಸ್ಗಳು 8.28%, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು 24-25% ರಫ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಒಂದು ಬಿಸ್ನೆಸ್ಸಲ್ಲಿ. ಓವರಾಲ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಪ್ರಕಾರ ಪರ್ಸೆಂಟೇಜ್ ಹೋಲ್ಡಿಂಗ್ ಲಾಸ್ಟ್ ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪೇರ್ ಮಾಡ್ತೀವಿ ಅಂತಂದರೆ ಜಾಸ್ತಿ ಹಾಕೊಂಡೇ ಬಂದಿರುತ್ತೆ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಹಾಗೆ ಟೋಟಲ್ ಪ್ರಮೋಟರ್ ಹೋಲ್ಡಿಂಗ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಫ್ಕೋರ್ಸ್ ಅದು ಯಾರಿಗೆ ಪಾಸ್ ಆನ್ ಆಗಿದೆ ನಮ್ಗೆ ಆಲ್ರೆಡಿ ಗೊತ್ತಾಯಿತು ಅಲ್ಲಿ. ನೆಕ್ಸ್ಟು ಮ್ಯೂಚುವಲ್ ಫಂಡ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಸ್ವಲ್ಪ ಕಡಿಮೆ ಆಗಿದೆ. ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಫಂಡ್ಸ್ಗಳು ನೋಡಿದ್ರೆ ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಜಾಸ್ತಿ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಈ ಒಂದು ಕಂಪನಿಯಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಗೇನ್ ಇವರಿಬ್ಬರ ಪ್ರೆಸೆನ್ಸು ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಇನ್ಕ್ರೀಸ್ ಹಾಕೊಂಡು ಬಂದಿರತಕ್ಕಂಥದ್ದು ಪೊಟೆನ್ಷಿಯಲಿ ಒಳ್ಳೆಯ ಸೈನ್ನ ಇಂಡಿಕೇಟ್ ಮಾಡುತ್ತೆ. ರಿಟೇಲರ್ಸ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ರಿಟೇಲ್ ಪಾರ್ಟಿಸಿಪೇಷನ್ ಕಡಿಮೆ ಆಗಿದೆ. ದಟ್ ಈಸ್ ಆಲ್ಸೋ ಅ ಪಾಸಿಟಿವ್ ಸೈನ್ ಫಾರ್ ಎನಿ ಕಂಪನಿ. ವೆಲ್ ಐ ನೋ ಸ್ವಲ್ಪ ಎಲಾಂಗೇಟೆಡ್ ಇರುತ್ತೆ ಈ ರೀತಿಯಂಥ ವಿಡಿಯೋಸ್ಗಳು, ಅರ್ಧಂಬರ್ಧ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ಲಿಕ್ಕಾಗಲ್ಲ. ಇದನ್ನೊಂದು ಎಕ್ಸಾಂಪಲ್ ಆಗಿ ತೊಗೊಂಡು ನಾನು ಓವರ್ ಆಲ್ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಇದನ್ನು ಬಿಟ್ಟು ಕೂಡ ಸುಮಾರು ಮಾಹಿತಿಗಳಿದೆ ಫಂಡಮೆಂಟಲ್ ಅನಾಲಿಸಿಸ್ ಆಗಿ ಸಪರೇಟ್ ಆಗಿನೇ ನಾನು ಡೀಟೇಲ್ ಟ್ಯೂಟೋರಿಯಲ್ನ ಕವರ್ ಮಾಡ್ತೀನಿ. ಬಟ್ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ರೀತಿಯಂಥ ಮಾಹಿತಿಗಳು ಕನ್ನಡದಲ್ಲಿ ತಲುಪಬೇಕಾದಂಥ ಅವಶ್ಯಕತೆ ಇದೆ. ನನ್ನ ಕಡೆಯಿಂದ ಎಫರ್ಟ್ ನಾನು ಹಾಕ್ತಾ ಇದ್ದೀನಿ, ಬಟ್ ನಿಮ್ಮ ಸಪೋರ್ಟಿನ ಅವಶ್ಯಕತೆ ನನಗಿದೆ. ಇದು ಜಾಸ್ತಿ ಜನಕ್ಕೆ ತಲುಪಬೇಕು ಅಂತಂದರೆ ವಿಡಿಯೋನ ಲೈಕ್ ಹಾಗೆ ಶೇರ್ ಮಾಡ್ಬೋದು ನಿಮಗೆ ಕಂಟೆಂಟ್ ವ್ಯಾಲ್ಯೂಯಬಲ್ ಅಂತ ಅನ್ಸಿದ್ರೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಏನೋ ಪ್ರಶ್ನೆಗಳಿದ್ರೆ ಅಥವಾ ಏನೋ ಡೌಟ್ ಸರ್ ಇದು ಅರ್ಥ ಆಗಿಲ್ಲ ನನಗೆ ಅಂತ ನನಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ಬರ್ತಕ್ಕಂಥ ಯಾವ್ದಾದ್ರು ಒಂದು ಶಾರ್ಟ್ ವಿಡಿಯೋದಲ್ಲಿ ಆ ಕ್ವಶನ್ಸ್ಗಳಿಗೆ
ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು 4-5 ಕ್ವಶನ್ಸ್ಗಳನ್ನ ತಗೊಂಡು ಕ್ಲಾರಿಫೈ ಮಾಡ್ತೀನಿ ಆ ವಿಡಿಯೋ ಮೂಲಕ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದನ್ನ ಹೋಮ್ ವರ್ಕ್ ಆಗಿ ಕನ್ಸಿಡರ್ ಮಾಡಿ ನಾನು ಇಲ್ಲಿವರೆಗೂ ಏನು ಮಾಹಿತಿಗಳನ್ನು ಕೊಟ್ಟಿದ್ದೀನೋ ಇದನ್ನ ಬೇರೆ ಕಂಪನೀಸ್ಗಳಿಗೂ ಕೂಡ ಅಪ್ಲೈ ಮಾಡಿ ಒಂದ್ಸತಿ ಚೆಕ್ ಮಾಡಿ. ಅದಾದ ಮೇಲೆ ನೀವು ಯಾವ ರೀತಿ ಯಾವುದೋ ಒಂದು ಕಂಪನಿ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಿರಲ್ವ ಆ ಒಂದು ಕಂಪನಿಯ ನೇಮನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಸ್ಗಳನ್ನ ರೆಗ್ಯುಲರ್ ಆಗಿ ನಾನು ಓದ್ತಾ ಇರ್ತೀನಿ. ನನಗೂ ಕೂಡ ಒಂದು ಮೋಟಿವೇಶನ್ ಇರುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ಅಂತಂದ್ರೂ ಸರ್ಟನ್ ಲೆವೆಲ್ ಆಫ್ ರಿಸ್ಕ್ ಇದ್ದೇ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.